हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलो तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। 1883 2ನೇ ಜೂನ್ ಜ್ಯೇಷ್ಠ ಕೃಷ್ಣ ದ್ವಾದಶಿ ಶನಿವಾರ. ಪರಮಹಂಸರು ದಕ್ಷಿಣೇಶ್ವರದಿಂದ ಹೊರಟು ಕಲ್ಕತ್ತಕ್ಕೆ ಗಾಡಿಯಲ್ಲಿ ಬರ್ತಿದ್ದಾರೆ. ಅವರ ಜೊತೆಯಲ್ಲಿ ರಾಖಾಲ, ಮಾಸ್ಟರ್, ಇನ್ನೂ ಕೆಲವು ಮಂದಿ ಭಕ್ತರು ಇದ್ದಾರೆ. ಅವರು ಮೊದಲು ಬಲರಾಮನ ಮನೆಗೆ ಹೋಗಿ ಅನಂತರ ಅಧರಸೇನನ ಮನೆಗೆ ಹೋಗ್ತಾರೆ. ಬಳಿಕ ರಾಮಚಂದ್ರ ದತ್ತನ ಮನೆಗೆ ಹೋಗ್ತಾರೆ. ಅಧರಸೇನನ ಮನೆಯಲ್ಲಿ ಕೀರ್ತನೆ ನಡೀತದೆ. ರಾಮಚಂದ್ರ ದತ್ತನ ಮನೆಯಲ್ಲಿ ಹರಿಕಥೆ ನಡೀತದೆ. ಗವರ್ನರೋ ಮಿನಿಸ್ಟರೋ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವಾಗ, ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಆ ಕಾರ್ಯಕ್ರಮದ ಪಟ್ಟಿಯನ್ನು ಸಂಬಂಧಪಟ್ಟವರಿಗೆ ತಿಳಿಸ್ತಕ್ಕಂಥದ್ದು. ಇಂತಿಂಥ ಸಮಯದಲ್ಲಿ, ಇಂತಿಂಥ ಕಾಲದಲ್ಲಿ, ಇಂತಿಂಥ ಕಾರ್ಯಕ್ಕಾಗಿ ಇಂತಿಂಥವ್ರು ಇಂತಿಂತಲ್ಲಿ ಬರ್ತಾರೆ ಅಂತ. ಮಾಸ್ಟರ್ ಮಾಷಿಯ ಈ ವಿವರವನ್ನೆಲ್ಲ ಹೇಳ್ತಾ ಇದ್ದಾನೆ. ಹೋಗಿದ್ರು ಮಾಡಿದ್ರು ಅಂತ ಹೇಳಿಲ್ಲ ಅವನು. ಹೋಗ್ತಾರೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾನೆ. ಕಾರ್ಯಕ್ರಮಗಳ ಪಟ್ಟಿ, ಅವತ್ತಿನ ಕಾರ್ಯಕ್ರಮದ ಪಟ್ಟಿನೇ ನಮ್ಮ ಮುಂದಿಟ್ಟ. ಬಳಿಕ ಹೇಳ್ತಾನೆ ಮಾಸ್ಟರ್ ಮಾಷಿಯ, ಗಾಡಿ ಮುಂದುವರಿತಾ ಇದ್ದ ಹಾಗೆ ಪರಮಹಂಸರು ಭಕ್ತರಿಗೆ ಹೇಳ್ತಾ ಇದ್ದಾರೆ, ನೋಡಿ, ಭಗವಂತನಲ್ಲಿ ಪ್ರೀತಿ ಉಂಟಾದ್ದೇ ಆದರೆ ಹುಲ್ಲುಗಾವಲಿನ ಬಾವಿ ಸೂರ್ಯನ ತಾಪದಿಂದ ಒಣಗಿ ಹೋಗುವ ಹಾಗೆ ಪಾಪವೆಲ್ಲ ಬತ್ತಿ ಹೋಗಿ ಬಿಡುತ್ತದೆ. ವಿಷಯ ಸುಖಗಳ ಮೇಲೆ, ಅಂದರೆ ಕಾಮಕಾಂಚನಗಳ ಮೇಲೆ ಪ್ರೀತಿ ಇತ್ತು ಅಂದ್ರೆ ಅದು ಹಾಗಾಗೋದಿಲ್ಲ. ಹೃದಯದಲ್ಲಿದ್ದ ವಿಷಯ ಆಸಕ್ತಿ, ಹೃದಯದಲ್ಲಿ ವಿಷಯಾಸಕ್ತಿ ಇದ್ದುದೇ ಆದರೆ ಕೇವಲ ಸನ್ಯಾಸದಿಂದ ಯಾವ ಉಪಕಾರವೂ ಆಗದು. ಇದು ಉಗುಳನ್ನು ಉಗುಳಿ ಮತ್ತೆ ಅದನ್ನೇ ನೆಕ್ಕಿದಂತೆ. ಗಾಡಿಯಲ್ಲಿ ಹೋಗುವಾಗ ಹೇಳಿದಂತ ಮಾತು ಶ್ರೀರಾಮಕೃಷ್ಣ ಇದು. ಒಂದನೇ ವಿಚಾರ ಹೇಳಿದ್ರು, ಭಗವಂತನಲ್ಲಿ ಪ್ರೀತಿ ಅನುರಾಗ ಉಂಟಾದದ್ದೇ ಆದರೆ ಹುಲ್ಲುಗಾವಲಿನ ಬಾವಿ ಅಂದ್ರೆ ಮೈದಾನದಲ್ಲಿರ್ತಕ್ಕಂಥ ಬಾವಿ, ತೆರೆದ ಬಾವಿ, ಮೇಲ್ಗಡೆ ಯಾವ ಒಂದು ಮುಚ್ಚಳವೂ ಇಲ್ದಿರತಕ್ಕಂತಹ, ಒಂದು ಮಾಡು ಇಲ್ದಿರತಕ್ಕಂತಹ ಬಾವಿ, ಸೂರ್ಯನ ನೇಸರಿಗೆ ನೇರವಾಗಿ ಗುರಿಯಾದಂತಹ ಬಾವಿ, ಆ ಸೂರ್ಯ ಕಿರಣಗಳ ತಾಪದಿಂದ ಹೇಗೆ ಬೇಗ ಒಣಗಿ ಹೋಗ್ತದೋ ಹಾಗೆ ಯಾರಿಗೆ ಭಗವಂತನಲ್ಲಿ ಅನುರಾಗ ಉಂಟಾಗಿದೆಯೋ, ಪ್ರೀತಿ ಉಂಟಾಗಿದೆಯೋ, ಅವರ ಹೃದಯದಲ್ಲಿ ಜನ್ಮ ಜನ್ಮಾಂತರಗಳಿಂದ ಶೇಖರಣೆಯಾದಂತಹ ಪಾಪ ರಾಶಿಗಳೆಲ್ಲ ಸುಟ್ಟು ಹೋಗಿಬಿಡುತ್ತವೆ, ಬತ್ತಿ ಹೋಗಿಬಿಡುತ್ತವೆ ಅಂತ ಒಂದು ವಿಚಾರ. ಹಾಗೆ ಹೇಳಿದವರು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಆದರೆ ಕಾಮಕಾಂಚನಗಳ ಮೇಲೆ ಪ್ರೀತಿ ಇತ್ತು ಅಂದ್ರೆ ಅದು ಹಾಗಾಗುವುದಿಲ್ಲ. ಕಾಮಕಾಂಚನಗಳ ಮೇಲೆ ಪ್ರೀತಿ ಇರತಕ್ಕಂಥವನಿಗೆ ಭಗವಂತನ ಮೇಲೆ ಪ್ರೀತಿ ಹುಟ್ಟೋದಿಲ್ಲ. ಕಾಮಕಾಂಚನದ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಒಂದು ವಿಚಿತ್ರವಾದ್ದು, ಬಹಳ ಬಹಳ ಜನ್ಮಗಳವರೆಗೆ ಅದು ನಮ್ಮನ್ನ ಪೀಡಿಸ್ತಕ್ಕಂಥದ್ದು. ಅದು ಏನೋ ಅಲ್ಪ ಪ್ರಮಾಣದಲ್ಲಿ ಇತ್ತು ಅಂತ ಹೇಳಿದ್ರೆ ಅದರಿಂದ ಭಯವಿಲ್ಲ. ಆದರೆ ಬಹುವಂಶ ಅದೇ ಇತ್ತು ಅಂತ ಹೇಳಿದ್ರೆ ಅಂಥವನಿಗೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ
ಅಂಥವನ ವಿಷಯದಲ್ಲಿ ಅವನ ಪಾಪ ಅಂತ ಹೇಳ್ತಕ್ಕಂಥದ್ದು ಅಷ್ಟು ಬೇಗ ಹೋಗ್ತಕ್ಕಂಥದ್ದಲ್ಲ, ಪಾಪ ವಾಸನೆ ಅಂತ ಹೇಳ್ತಕ್ಕಂಥದ್ದು ಒಣಗಿ ಹೋಗ್ತಕ್ಕಂಥದ್ದಲ್ಲ ಅಂತ ಹೇಳಿದ್ರು. ಅಂದ್ರೆ ಈ ಕಾಂಚನ ಆಸಕ್ತಿ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಒಂದು ಇದೆ ಅಂತ ಅನ್ನೋದನ್ನೇ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕಾಗತ್ತೆ. ಊಟ ಮಾಡ್ತಕ್ಕಂಥದ್ದು ನ್ಯಾಯ, ಸಹಜ. ಶರೀರ ಧಾರಣೆಗೋಸ್ಕರ ಊಟ ಮಾಡತಕ್ಕಂಥದ್ದು ಸಹಜ, ಅದರೊಳಗೇನು ತಪ್ಪಿಲ್ಲ. ಆದರೆ ಎಷ್ಟು ಮಾಡಬೇಕು ಅಂತ ಅನ್ನೋದ್ರಲ್ಲೇನೇನೆ ವಿವೇಕ ಅಂತ ಹೇಳೋದು ಕೆಲಸ ಮಾಡೋದು. ಎಷ್ಟು ಊಟ ಮಾಡಬೇಕು, ಎಷ್ಟು ತಿನ್ನಬೇಕು, ಭಾರವನ್ನೇ ಹೊರಲಾರದಂತಹ ಹೊಟ್ಟೆ ಬೆಳೆಯುವಷ್ಟು ಊಟ ಮಾಡ್ತು ಅಂತ ಹೇಳಿದ್ರೆ ರಸ್ತೆಯ ಅಗಲಗಲಕ್ಕೆ ಹೋಗಬೇಕು, ಆ ರೀತಿಯಲ್ಲಿ ನಡಿಗೆ ಆಗಬೇಕು ಅಂತನ್ನುವಷ್ಟರ ಮಟ್ಟಿಗೆ ಶರೀರವನ್ನ ಹೊಟ್ಟೆಯನ್ನ ಅಗಲಿಸುವಂತಹ, ದಪ್ಪಗೊಳಿಸುವಂತಹ ರೀತಿಯಲ್ಲಿ ಊಟ ಮಾಡತಕ್ಕಂಥದ್ದು. ಅದು ಕೂಡ ಅದಕ್ಕೆ ಮಂಜೂರಾತಿ ಇದೆಯಾ, ಅದಕ್ಕೆ ಅನುಮತಿ ಇದೆಯಾ? ಊಟ ಮಾಡುವುದು ಸಹಜ ಅಂದ ಮಾತ್ರಕ್ಕೆ ಹೊಟ್ಟೆ ಡುಬ್ಬ ಆಗುವಷ್ಟರ ಮಟ್ಟಿಗೆ ಊಟ ಮಾಡೋದಕ್ಕೆ ಒಪ್ಪಿಗೆ ಇದೆಯಾ ಯಾರದ್ದಾದ್ರೂ? ಹಾಗೇನೇನೆ ಕಾಮಕಾಂಚನ ಆಸಕ್ತಿ, ಕಾಮ ಅತ್ಯಂತ ಸಹಜ. ಆದರೆ ಅದನ್ನು ಯಾವ ರೀತಿಯಲ್ಲಿ ಬಳಸಿಕೊಳ್ಳಬೇಕು, ಎಷ್ಟರ ಮಟ್ಟಿಗೆ ಬಳಸಿಕೊಳ್ಳಬೇಕು? ಕಾಂಚನವಿಲ್ಲದೆ ಯಾರ ಕಾರ್ಯವೂ ನಡೀತಾ ಇಲ್ಲ. ಒಂದು ಮಠ ಅಂತ ನಡಿಬೇಕಾದ್ರೆ ಕಾಂಚನ ಬೇಕೇ ಬೇಕು. ಕಾಂಚನ ಮುಟ್ಟದೇ ಇತ್ತು ಅಂತ ಹೇಳಿದ್ರೆ ದೊಡ್ಡ ಮನುಷ್ಯ ಅಂತ ಅನ್ಸ್ಕೊಳ್ಬಹುದು, ಸಂತ ಅಂತ ಅನ್ಸ್ಕೊಳ್ಬಹುದು, ಅವನಿಗೆ ಕಾಂಚನದಲ್ಲಿ ಆಸಕ್ತಿ ಇಲ್ಲ, ಬಹಳ ದೊಡ್ಡ ಮನುಷ್ಯರಪ್ಪ ಅಂತ ಅನ್ಸ್ಕೊಳ್ಬಹುದು. ಆದರೆ ಅವನ ಮೂಲಕ ಏನ್ ಕಾರ್ಯ ಆಗಬೇಕು ಅದು ಆಗುವುದಿಲ್ಲ. ಉಪದೇಶ ಕೊಡಬಹುದು, ಎಲ್ಲರಲ್ಲೂ ಕೂಡ ಒಳ್ಳೆ ಭಾವನೆಯನ್ನು ತರಬಹುದು, ಅಷ್ಟೇ. ಆದರೆ ಒಂದು ಸಂಸ್ಥೆ ಅಂತ ಹಿಡಿದು ಕಟ್ಟಿ ಅದರ ಮೂಲಕ ಒಂದು ಸತ್ಕಾರ್ಯ ಅಂತಾಗಿ ಬಹುಜನ ಹಿತಾಯ ಬಹುಜನ ಸುಖಾಯ, ಬೌದ್ಧಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ನೈತಿಕ ಬೆಳವಣಿಗೆ, ಬಗೆ ಬಗೆಯ ವಿದ್ಯೆಗಳ ಪ್ರದಾನ, ಇಂತಹ ಕಾರ್ಯಗಳೆಲ್ಲ ಆಗಬೇಕಾಯ್ತು ಅಂತ ಹೇಳಿದ್ರೆ ಅದು ಕೂಡ ಮಠಗಳ ಮೂಲಕ, ಧರ್ಮ ಸಂಸ್ಥೆಗಳ ಮೂಲಕ ಆಗಬೇಕಾಯ್ತು ಅಂತಂದ್ರೆ ಅಲ್ಲಿ ಹಣ ಬೇಕೇ ಬೇಕಾಗುತ್ತದೆ. ಆದರೆ ಆ ಹಣ ಎಷ್ಟರ ಮಟ್ಟಿಗೆ ಇರಬೇಕು, ಹೇಗೆ ಉಪಯೋಗಿಸಲ್ಪಡಬೇಕು, ಎಷ್ಟು ವಿವೇಕದಿಂದ ಉಪಯೋಗಿಸಲ್ಪಡಬೇಕು ಅಂತನ್ನೋದ್ರ ಬಗ್ಗೆ ಶಿಕ್ಷಣ ಬೇಕು. ಹಣವನ್ನು ಉಪಯೋಗಿಸಿಕೊಳ್ಳೋದಕ್ಕೆ ಶಿಕ್ಷಣ ಬೇಕು. ವೈವಾಹಿಕ ಜೀವನವನ್ನು ನಡೆಸುವುದಕ್ಕೂ ಶಿಕ್ಷಣ ಬೇಕು. ಅದೇನು ಮದುವೆ ಮಾಡ್ಕೊಂಡ್ರಾಯ್ತು, ಬದುಕಿದ್ರಾಯ್ತು. ಹಾಗೆ ಬದುಕಿರೋದ್ರಿಂದನೇ ಹೀಗೆ ಅವ್ಯವಸ್ಥೆಗಳು ಅಂತ ಹೇಳ್ತಕ್ಕಂಥದ್ದು ಉಂಟಾಗಿರುತ್ತೆ. ಯಾವ ಬಗೆಯ ಸಂಯಮ ಇರಬೇಕಾಗುತ್ತದೆ? ಮದುವೆಯಾದ ಗಂಡ ಆದರೂ ಕೂಡ ತನ್ನ ಹೆಂಡತಿಯೊಂದಿಗೆ ಸಂಯಮದಿಂದ ಇರಬೇಕಾಗ್ತದೆ ಅಂತನ್ನುವ ಪಾಠವನ್ನು ಯಾರು ಹೇಳ್ಕೊಟ್ಟಿದ್ದಾರೆ ಇವತ್ತು? ಪರಸ್ಪರರಲ್ಲಿ ಒಂದು ಸಂಯಮದ ಜೀವನ ಇರಬೇಕಾಗುತ್ತದೆ. ಆ ಸಂಯಮದಲ್ಲಿ ಸೌಂದರ್ಯ ಇರತಕ್ಕಂತಹದ್ದು, ಆ ಸೌಂದರ್ಯ ಅಂತ ಹೇಳ್ತಕ್ಕಂತಹದ್ದೇ ಮನಸ್ಸಿಗೆ ಶಾಂತಿ, ತೃಪ್ತಿ, ಸಮಾಧಾನವನ್ನು ಕೊಡ್ತಕ್ಕಂತಹದ್ದು ಅಂತನ್ನುವ ವಿವರವನ್ನೆಲ್ಲ ಬೋಧಿಸಿದವರು ಯಾರಿದ್ದಾರೆ? ಮೃಗಗಳೋಪಾದಿಯಲ್ಲಿ ಬದುಕುವುದಕ್ಕೋಸ್ಕರ ವೈವಾಹಿಕ ಜೀವನ ಅಲ್ಲವೇ ಅಲ್ಲ. ಎಂಥ ಅತ್ಯಂತ ಸುಸಂಸ್ಕೃತವಾದ ಒಂದು ಸಂಸ್ಥೆಯಾಗಿ ಬೆಳೆದಿದೆ ಈ ಒಂದು ಮದುವೆ ಅಂತ ಹೇಳ್ತಕ್ಕಂತಹ ಕಾರ್ಯ. ವೈವಾಹಿಕ ಜೀವನ, ಗೃಹಸ್ಥ ಧರ್ಮ ಅತ್ಯಂತ ಅದ್ಭುತವಾದಂತಹ ಧರ್ಮವಾಗಿ ಅದು ವಿಕಸಿತಗೊಂಡಿತ್ತು ನಮ್ಮ ಭಾರತದಲ್ಲಿ.
ಇವತ್ತಿಗೂ ಕೂಡ ಅಲ್ಲಲ್ಲಿ ಅತ್ಯಂತ ಸಭ್ಯ ಸುಸಂಸ್ಕೃತ ಗೃಹಸ್ಥರು ಇದ್ದಾರೆ. ಅವರ ರೀತಿಯಲ್ಲಿ ಆ ಗೊಡ್ಡು ರೀತಿಯಲ್ಲಿ ಯಾಕೆ ಹೋಗಬೇಕು ಅಂತನ್ನುವ ಒಂದು ಕೊಬ್ಬಿನಿಂದ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ ಜನ. ಆದ್ರಿಂದ ಕಾಮಕಾಂಚನವನ್ನ ಸಂಪೂರ್ಣ ತ್ಯಾಗ ಮಾಡೋದಕ್ಕೆ ಗೃಹಸ್ಥಾದಿಗಳಿಗೆ ಸಾಧ್ಯವಿಲ್ಲ. ಆದರೆ ಅದನ್ನ ಸಂಯಮದಿಂದ ಹೇಗೆ ಉಪಯೋಗಿಸಿಕೊಳ್ಬೇಕು, ಹಾಗೆ ಸಂಯಮದಿಂದ ಅದನ್ನ ಉಪಯೋಗಿಸಿಕೊಂಡಾಗ ಅವನು ತನ್ನ ಭಗವದ್ ಅನುರಾಗವನ್ನ ಬೆಳೆಸಿಕೊಳ್ಳುವುದಕ್ಕೆ ಅದು ಬಾಧಕವಾಗುವುದಿಲ್ಲ. ಅಷ್ಟೇ ಅಲ್ಲ, ಆತ ತನ್ನ ಅನುರಾಗವನ್ನು ಹೆಚ್ಚಿಸಿಕೊಳ್ಳುವುದರ ಮೂಲಕ ಶ್ರೀರಾಮಕೃಷ್ಣರೇ ಹೇಳಿದಂತೆ ತನ್ನ ವ್ಯಕ್ತಿತ್ವದಲ್ಲಿ ಜನ್ಮ ಜನ್ಮಾಂತರಗಳಿಂದ ಅಡಗಿಕೊಂಡಿರತಕ್ಕಂತಹ ಪಾಪರಾಶಿಗಳನ್ನೆಲ್ಲ ಭಗವಂತನ ಅನುಗ್ರಹದಿಂದ ನಾಶ ಮಾಡಿಕೊಳ್ಳಬಹುದಾಗುತ್ತೆ. ಅಂತೂ ಕಾಮಕಾಂಚನಗಳ ಮೇಲೆ ಪ್ರೀತಿ, ಅನುರಾಗ, ವಿಶೇಷ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಆ ಪಾಪ ಅಂತ ಹೇಳ್ತಕ್ಕಂತಹದ್ದು ಸುಟ್ಟು ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋ ಮಾತನ್ನ ಒಂದು ಮಾತು ಹೇಳಿ, ಹೃದಯದಲ್ಲಿ ವಿಷಯಾಸಕ್ತಿ ಇದ್ದುದೇ ಆದರೆ ಕೇವಲ ಸನ್ಯಾಸದಿಂದ ಯಾವ ಉಪಕಾರವೂ ಆಗದು ಅಂತ ಇನ್ನೊಂದು ಮಾತನ್ನು ಹೇಳಿಬಿಟ್ರು. ಇದ್ದಕ್ಕಿದ್ದಾಗೆ ಸನ್ಯಾಸಿಗಳಿಗೆ ಸಂಬಂಧಪಟ್ಟಂತೆ ಒಂದು ಮಾತನ್ನು ಹಾಕ್ಬಿಟ್ರು. ಇಲ್ಲಿ ಹೃದಯದಲ್ಲಿ ವಿಷಯಾಸಕ್ತಿ ಈ ಶಬ್ದವನ್ನೆಲ್ಲ ನಾವು ಪರಿಗಣಿಸಬೇಕು. ವಿಶೇಷವಾಗಿ ಸನ್ಯಾಸಿಗಳು ಹೊರನೋಟಕ್ಕೆ ಸಂಪೂರ್ಣ ನಿರ್ಲಿಪ್ತರಾಗಿದ್ದವರಂತೆ, ಬಹಳ ಪವಿತ್ರವಾದಂತಹ ಜೀವನ ನಡೆಸಿದವರಂತೆ ಕಾಣಿಸಿಕೊಳ್ಳೋದಕ್ಕೇನೂ ಕಷ್ಟವಿಲ್ಲ. ಶ್ರೀರಾಮಕೃಷ್ಣ ಇಲ್ಲಿ ಹೃದಯದ ಮಾತನ್ನು ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತ ಒಂದು ಮಾತನ್ನು ಹೇಳಿದ, ಯಾರು ಸ್ತ್ರೀಯರು ಪುರುಷರನ್ನಾಗಬಹುದು, ಪುರುಷರು ಸ್ತ್ರೀಯರನ್ನಾಗಬಹುದು, ಕಾಮದೃಷ್ಟಿಯಿಂದ ನೋಡಿದರೂ ತಕ್ಷಣವೇ ಅವನ ಹೃದಯದಲ್ಲಿ ವ್ಯಭಿಚಾರ ನಡೆದು ಹೋಯಿತು ಅಂತ ಅರ್ಥ ಅಂತ ಅವನು ಆ ಯೇಸು ಕ್ರಿಸ್ತ ಅತ್ತಕಡೆಯವನು. ನಮ್ಮ ಭಾರತದ ಅವತಾರ ಅಲ್ಲ, ಪರದೇಶದ ಅವತಾರ. ಯಾರನ್ನಾವಿವತ್ತು ಮ್ಲೇಚ್ಛರು ಅಂತ ಕರೆದು ದೂರ ಮಾಡ್ತಾ ಇದ್ದೇವೆ, ಆ ಊರಿನಲ್ಲಿ ಹುಟ್ಟಿದಂಥವನು ಎಂಥ ತೀವ್ರವಾದ ಭಾಷೆಯಲ್ಲಿ ಹೇಳ್ತಾ ಇದ್ದಾನೆ. ಕಾಮಭಾವದಿಂದ ನೋಡಿದರೆ ಆಯ್ತು, ಹೃದಯದಲ್ಲಿ ವ್ಯಭಿಚಾರ ನಡೆದು ಹೋಯ್ತು ಅಂತ ಹೇಳಿಬಿಟ್ಟ. ಹೃದಯದ ಮಾತನ್ನ ಅಲ್ಲಿಯವರೆಗೆ ತಂದ ಆತ. ಹೃದಯದಲ್ಲಿ ಪರಿಶುದ್ಧತೆ ಅಂತ ಹೇಳ್ತಕ್ಕಂಥದ್ದನ್ನ ಭಗವಂತ ವಿಶೇಷವಾಗಿ ಇಷ್ಟಪಡ್ತಕ್ಕಂಥದ್ದು. ಬಾಹ್ಯ ಪರಿಶುದ್ಧತೆ ಅಂತ ಹೇಳ್ತಕ್ಕಂಥದ್ದು ಅಷ್ಟೋ ಇಷ್ಟೋ ಬೇಕು, ಆದರೆ ಹೃದಯದ ಪರಿಶುದ್ಧತೆ ಕಡೆಗೆ ವಿಶೇಷ ಗಮನವಿರಬೇಕು. ಅದರಲ್ಲೂ ಸನ್ಯಾಸಿಗಳಾದವರಿಗೆ ಕಠಿಣವಾದ ನಿಯಮ ಅಂತನ್ನೋದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಎಷ್ಟರ ಮಟ್ಟಿಗೆ ನಿಗ್ರಹದ ಜೀವನವನ್ನು ನಡೆಸಬೇಕಾಗುತ್ತದೆ. ಅದಕ್ಕೋಸ್ಕರವೇ ಸಂಪ್ರದಾಯ ಸ್ವಾಮಿಗಳು ಸಾಧ್ಯವಾದಷ್ಟು ಒಳೊಳಗೆ ಮುಟ್ಟಬೇಡಿ, ಅದು ಹತ್ರ ಬರಬೇಡಿ, ಇಲ್ಲಿ ಬರಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ ಅಂತ ಹಲವಾರು ನಿಯಮಗಳನ್ನೆಲ್ಲ ಹಾಕೊಂಡದ್ದು ಅದಕ್ಕೇನೆ. ಆ ನಿಯಮಗಳಿಗೆಲ್ಲ ಅರ್ಥ ಇದೆ. ಉದಾಹರಣೆಗೆ ಸ್ವಾಮಿಗಳು ನಡೆದುಕೊಂಡು ಬರ್ತಾ ಇದ್ರೆ ಎರಡು ದಂಡಧಾರಿಗಳಾದಂತಹ ವ್ಯಕ್ತಿಗಳು, ಇಬ್ಬರು ಈ ದಂಡಧಾರಿಗಳಾದಂತಹ ವ್ಯಕ್ತಿಗಳು ಸ್ವಾಮಿಗಳು ಬರ್ತಾ ಇದ್ದಾರೆ, ದಾರಿ ಬಿಡಿ ಅಂತ ಗುಡುಗುತ್ತಾ ಇರ್ತಾರೆ. ಅದೀಗ ಬರ್ತಾ ಆ ದಂಡ ಅಂತ ಹೇಳ್ತಕ್ಕಂಥದ್ದು ಮರದ್ದು ಹೋಗಿ ಬೆಳ್ಳಿದಾಗಿದೆ. ಅದು ಸ್ವಲ್ಪ ವಿಶೇಷವಾಗಿ ಕಾಣುತ್ತೆ. ಬೆತ್ತವಾದ್ರೂ ಸಾಕಾಗತ್ತೆ. ಆ ವಿಚಾರ ಹಾಗಿರ್ಲಿ. ಅಂತೂ ಆ ರೀತಿಯಲ್ಲಿ ದಂಡಧಾರಿಗಳಾಗಿ ಸ್ವಾಮಿಗಳು ಬರ್ತಾ ಇದ್ದಾರೆ ಅಂತನೋ ಮಾತನ್ನ ಹೇಳ್ಕೊಂಡು ಬರುವಂತಹದ್ದು ಒಂದು ಬಗೆಯಿಂದ ವಿಜೃಂಭಣೆ ಅಲ್ವೇ, ವೈಭವ ಅಲ್ವೇ? ಸ್ವಾಮಿಗಳು ಸಾರ್ವಜನಿಕರಿಗೆ ಸಂಬಂಧಪಟ್ಟವರು, ಸಾರ್ವಜನಿಕರ ನಡುವೆ ಹೇಗಂದ್ರೆ ಆಗ ಓಡಾಡ್ಕೊಂಡು ಇರಬೇಕಾದವರು. ಏನ್ ಇವರಿಗೆ ಇಷ್ಟೊಂದು ಬಂದೋಬಸ್ತು, ಇವರಿಗೆ ಇಷ್ಟೊಂದು ರಾಜ ಮನ್ನಣೆ ಅಂತಹದ್ದು ಅಂತಂದ್ರೆ ಅದು ಯಾವಾಗ ನನಗೆ ಅರ್ಥ ಆಯ್ತು ಅಂತಂದ್ರೆ,
ನಾನು ಅತ್ತಿಂದಿತ್ತ ಬಂದ್ರೆ ಧಡಂ ಅಂತ ಎದುರುಗಡೆ ಬಂದು ನಮಸ್ಕಾರಕ್ಕೆ ಬಗ್ಬಿಡ್ತಾರೆ. ಸ್ವಾಮೀಜಿ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಒಂದು ಮಾತು ಹೇಳಿ ಆದ್ರೂ ನಮಸ್ಕಾರ ಮಾಡೋದು ಬಿಡ್ವೆ? ನಾವು ಎಲ್ಲೋ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಅಥವಾ ಕೆಲವು ಸರ್ತಿ ನಾವು ಇಲ್ಲಿ ಒಂದು ಸ್ವಲ್ಪ ಕೆಲಸ ಕಾರ್ಯಗಳನ್ನೆಲ್ಲ ಇಟ್ಕೊಂಡವರು ನಾವು, ಆದ್ರಿಂದ ಸ್ವಲ್ಪ ಕೆಲವು ಸರ್ತಿ ಆ ಕೆಲಸ ಕಾರ್ಯಗಳು ವಿಶೇಷವಾದಾಗ ಓಡಾಟವು ಕೂಡ ಸ್ವಲ್ಪ ರಭಸವಾಗುತ್ತದೆ. ಅಥವಾ ಪ್ರಾರ್ಥನೆ ವೇಳೆ ಆಗಿರ್ತದೆ, ಇನ್ನು 2 ನಿಮಿಷ ಇದೆ, ಬೇಗ ಹೋಗಿ ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಮಾಡಬೇಕಾಗಿದೆ. ಆಗ ನಾವು ಸ್ವಲ್ಪ ವೇಗವಾಗಿ ಬರ್ತಾ ಇದ್ರೆ ಪಾಪ ಅವರಿಗೆ ಸ್ವಾಮಿಗಳಿಗೆ ಟೈಮ್ ಇಲ್ಲ, ಆದ್ರಿಂದ ನಾವು ವೇಗವಾಗಿ ನಮಸ್ಕಾರ ಮಾಡೋಣ ಅಂತ ಅವರು ಕೂಡ ಬಹಳ ವೇಗವಾಗಿ ಬಗ್ಗಿ ಇನ್ನೇನು ಅವರ ಮೇಲೆ ಬಿದ್ದು ಹೋಗುವಂತಹ ಒಂದು ಪರಿಸ್ಥಿತಿ. ಇದೇನೋ ಪುರುಷರಾದ್ರೆ ಪರವಾಗಿಲ್ಲ, ಕೆಲವು ಸರ್ತಿ ಸ್ತ್ರೀಯರು ಕೂಡ ಹಾಗೆ ಮಾಡಿಬಿಡ್ತಾರೆ. ಇದನ್ನೆಲ್ಲ ಗಮನಿಸಿದಾಗ ಆ ಸಂಪ್ರದಾಯದ ಸ್ವಾಮಿಗಳು ಇಂತಿಂತಹ ಕೆಲವು ನಿಯಮಗಳನ್ನು ಮಾಡಿದ್ದು ಎಷ್ಟು ಸರಿಯಾಗಿದೆ ಅಂತ ನನಗೆ ಮನಸ್ಸಿಗೆ ಬಂತು. ಕೆಲವು ಹಾಗೆ ನಾವು ತಗೊಳ್ಬಹುದಾಗತ್ತೆ. ಅಂತೂ ಯಾತಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಹಲವಾರು ನಿಯಮಾವಳಿಗಳಿಂದ ತಮ್ಮನ್ನು ತಾವು ಬಂಧಿಸಿಕೊಳ್ಬೇಕು. ಅಂತರಂಗದಲ್ಲಿ ಪರಿಪೂರ್ಣ ಸ್ವಾತಂತ್ರ್ಯವನ್ನು ಅನುಭವಿಸುವುದಕ್ಕಾಗಿ ಬಹಿರಂಗದಲ್ಲಿ ಹಲವಾರು ಕಟ್ಟುಪಾಡುಗಳನ್ನು ಹಾಕಿಕೊಳ್ಳಬೇಕು. ಅಂತರಂಗದಲ್ಲಿ ಆ ಪರಬ್ರಹ್ಮ ಭಾವದಲ್ಲಿ ನಿರಾಯಾಸವಾಗಿ, ನಿರಾತಂಕವಾಗಿ, ನಿರಾಳವಾಗಿ ಆತ ವಿವರಿಸಬೇಕಾದರೂ ಕೂಡ ಬಹಿರಂಗದಲ್ಲಿ ಈ ಬಗೆಯ ನಿಯಮಗಳ ಅವಶ್ಯಕತೆ ಇದ್ದೇ ಇದೆ. ಯಾರೂ ಅದನ್ನು ಅಲ್ಲಗಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ಬಾಯಿನಲ್ಲಿ ಮಾತಾಡ್ತಾ ಇತ್ತು ಅಂತ ಹೇಳಿದ್ರೆ ಏನು, ಸ್ವಾಮಿಗಳು ಅಂದ್ರೆ ವಿಶ್ವಮಾನವ, ಎಲ್ಲಂದ್ರಲ್ಲಿ ಹೋಗ್ಬೋದು, ಏನಂದ್ರೆ ಅದು ಮಾಡಬಹುದು ಅಂತ ಹೇಳಿಯೇ ಎಲ್ಲ ಕೆಟ್ಟಿರತಕ್ಕಂಥದ್ದು. ಆದ್ರಿಂದ ಬಳಿಯಲ್ಲಿ ಇರತಕ್ಕಂತಹ ಜನರೆಲ್ಲರೂ ಕೂಡ ಈ ಬಗೆಯ ಒಂದು ಪ್ರಜ್ಞೆಯಿಂದ ವರ್ತಿಸ್ತಾ ಇತ್ತು ಅಂತ ಹೇಳಿದ್ರೆ ಸ್ವಾಮಿಗಳಿಗೆಲ್ಲ ಒಂದು ಬಗೆಯ ಸುರಕ್ಷೆ. ಅತಿಯಾದ ಒಡನಾಟ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಪ್ರಣಶ್ಯತಿ ಅಂತಂದ್ರೆ ಸಂಪೂರ್ಣ ನಾಶವಾಗಿ ಹೋಗ್ತಾನೆ ಮನುಷ್ಯ ಅಂತ. ವಿಷಯ ವಸ್ತು, ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು. ಸನ್ಯಾಸಿಗಳು ಪರಮಹಂಸರು ನಿಜ, ಆದರೆ ಗಂಡು ಶರೀರ ಉಳ್ಳವರು. ಸನ್ಯಾಸಿನಿಯರು ಅವರೂ ಪರಮಹಂಸರೇ ನಿಜ, ಆದರೆ ಹೆಣ್ಣು ಶರೀರ ಉಳ್ಳವರು. ಶ್ರೀಮಾತೆ ಶಾರದಾ ದೇವಿಯವರು ಸುಮಾರು 65 ವರ್ಷದ ಮುದುಕಿಯಾಗಿದ್ದಂತಹ ಸಂದರ್ಭ. ಅವರ ಶರೀರ ಅಂತ ಹೇಳ್ತಕ್ಕಂತಹದ್ದು ಸ್ವರ್ಗಿ ಹೋಗಿದೆ. ಸಾಲದಕ್ಕೆ ಪಂಚಾಗ್ನಿ ತಪಸ್ಸಿನ ಮೂಲಕ ಅವರ ಶರೀರ ಕರಕಾಗಿದೆ. 60 ವರ್ಷ ದಾಟಿತು ಅಂತ ಹೇಳಿದ್ರೆ ಸ್ತ್ರೀ ಪುರುಷ ಭೇದದಲ್ಲಿ ವಿಶೇಷ ಗಮನ ಕೊಡಬೇಕಾಗಿಲ್ಲ, ಅಷ್ಟೇನು ತೊಂದರೆ ಆಗೋದಿಲ್ಲ, ಅಲ್ಲಿ ಕಾವು ಇರೋದಿಲ್ಲ. ಆ ಸಂದರ್ಭದಲ್ಲಿ ಸನ್ಯಾಸಿ ಭಕ್ತರು ಅಂತ ಹೇಳ್ತಕ್ಕಂಥವರು ಶ್ರೀ ಮಾತೆ ಶಾರದಾ ದೇವಿಯರ ಬಳಿಗೆ ಹೋಗುವ ಸಂದರ್ಭದಲ್ಲಿ ಕೂಡ ಅವರು ಎಚ್ಚರಿಕೆ ವಹಿಸ್ತಾ ಇದ್ರು. ಒಮ್ಮೆ ಒಬ್ಬ ಸನ್ಯಾಸಿ ಅಂತುವೇ ಅಮ್ಮ 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 ನಮ್ಮ ಅಮ್ಮನ ದರ್ಶನ ಆಗಬೇಕಾಗಿತ್ತು, ನನಗೆ ಅಮ್ಮನ ದರ್ಶನ ಆಗಬೇಕು ಅಂತ ಒದ್ದಾಡೋದನ್ನ ಯಾರೋ ಕೆಲವು ಬ್ರಹ್ಮಚಾರಿಗಳು ಬಂದು ಹೇಳಿದ್ರಂತೆ. ಆ ಸನ್ಯಾಸಿಗಳು ಬಂದು ಹೇಳ್ತಾ ಇದ್ದಾರೆ, ನಿಮ್ಮನ್ನು ಕಾಣಬೇಕು ಅಂತ ಬಹಳ ದಿನಗಳಿಂದ ಕುತೂಹಲಿತರಾಗಿದ್ದಾರೆ, ಉತ್ಸುಕರಾಗಿದ್ದಾರೆ ಅಂತ ಹೇಳಿದಾಗ ಶ್ರೀಮಾತೆಯವರಿಗೆ ಏನನ್ಸ್ಬೇಕು, ಮಾತೃ ವಾತ್ಸಲ್ಯ ಅಂತ ಹೇಳ್ತಕ್ಕಂಥದ್ದು ಜಾಗೃತವಾಗಿ, ಅಯ್ಯೋ ನನ್ನ ಮಗು ಎಷ್ಟು ದಿನಗಳಿಂದ ನನಗಾಗಿ ಕಾಯ್ತಾ ಇದೆ, ಬರಲಿ ಅಂತ ಹೇಳ್ಬೋದು. ಆದರೆ ಶ್ರೀಮಾತೆಯವರು ಹೇಳಿದ್ರು, ಆ ಉದ್ಬೋಧನ ಅಂತ ಹೇಳ್ತಕ್ಕಂಥ ಕಟ್ಟಡದಲ್ಲಿ ಇದ್ದ ಸಂದರ್ಭದಲ್ಲಿ, ಏನಿದು ಅಮ್ಮ ಅಮ್ಮ ಅಂತ ಈ ಪುರುಷ ಸನ್ಯಾಸಿಗಳು ಪುರುಷರು ಇಷ್ಟೊಂದು ಹಾತೊರೆಯುವುದು ಇಲ್ಲೆಲ್ಲ ಓಡಾಡೋದಿಕ್ಕೆ, ಯಾತಕ್ಕೆ ನನ್ನ ಬಳಿಗೆ ಅಷ್ಟೊಂದು ಬರಬೇಕು, ಇದು ಸ್ತ್ರೀ ಶರೀರ ಅಲ್ವೇ, ಅವರು ಸ್ವಲ್ಪ ಎಚ್ಚರವಾಗಿರೋದು ಬೇಡವೇ ಅಂತ ಹೇಳ್ಬಿಟ್ರು.
ಮಾತ್ರ ವಾತ್ಸಲ್ಯವನ್ನ ಧಾರಾಕಾರವಾಗಿ ಜಗತ್ತಿನಾದ್ಯಂತ ಸುರಿದಂತ ಶ್ರೀಮಾತೆಯವರ ಬಾಯಿಯಿಂದ ಈ ಮಾತು. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ? ಶ್ರೀರಾಮಕೃಷ್ಣ ಹೇಳಿದ್ರು, ಸನ್ಯಾಸಿಗಳು ವಿಷಯಾಸಕ್ತಿ ಉಳ್ಳವರಾಗಿದ್ರೆ ಅದರಿಂದ ಆ ಸನ್ಯಾಸದಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರು. ವಿಷಯ ಆಸಕ್ತಿ ಅಂತ ಹೇಳ್ತಕ್ಕಂಥದ್ದು ಮತ್ತೆ ಪುಟಿದು ಹೇಳಬಹುದು. ವಿಷಯ ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೇಷು ಉಪಜಾಯತೆ. ವಿಷಯ ವಸ್ತುಗಳು ಅಂತ ಹೇಳ್ತಕ್ಕಂಥದ್ದು ತೀರ ಸಮೀಪದಲ್ಲಿ ಸದಾ ಇರ್ತಾ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಆದ್ರಿಂದ ಎಚ್ಚರವಾಗಿರಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಒಂದು ವೇಳೆ ಆ ಒಂದು ಪ್ರಲೋಭನೆಗೆ ಅಥವಾ ಆಕರ್ಷಣೆಗೆ ಒಳಗಾಗಿ ಯಾವುದಾರೋ ಒಬ್ಬ ಸನ್ಯಾಸಿ ಬಿದ್ದ ಅಂತಂದ್ರೆ ಏನರ್ಥ? ಉಗುಳಿದ ಎಂಜಲನ್ನ ಮತ್ತೆ ನೆಕ್ಕಿದ ಅಂತ ಅರ್ಥ. ಎಂಥ ಉದಾಹರಣೆ ಕೊಟ್ಟರು. ಈ ಉದಾಹರಣೆಯನ್ನ ಸುಮ್ಮನೆ ನಾವು ಹಾಗೆ ತಗೊಂಡ್ರೆ ಅದರಲ್ಲೂ ಸ್ವಾರಸ್ಯ ಇಲ್ಲ. ನೆಲದ ಮೇಲೆ ನಾವು ಉಗುಳಬೇಕು, ಮತ್ತದನ್ನ ನೆಕ್ಕು ಸಾಧ್ಯ ಆಗುತ್ತೋ ಇಲ್ಲೋ ನೋಡಬೇಕು. ನಮ್ಮದೇ ಉಗುಳು, ನಮ್ಮದೇ ಬಾಯಿ ನೀರು ನೆಲದ ಮೇಲೆ ಬೇಡ, ಕೈ ಮೇಲೆ ಹಾಕೊಳ್ಳೋಣ, ಮತ್ತೆ ನೆಕ್ಕೋಣ. ಅದು ಬಾಯಿ ಒಳಗಡೆಯೇ ಇತ್ತು ಅಂತ ಹೇಳಿದ್ರೆ ಆಗ ಅದನ್ನು ನುಂಗೋದಕ್ಕೆ ಯಾರಿಗೂ ಕಷ್ಟ ಆಗೋದಿಲ್ಲ. ಆದರೂ ಕೂಡ ತುರುಕರಾಗಿ ಅಲ್ಲಲ್ಲಿ ಒಗಿತಾ ಇರ್ಬೋದು, ಆ ವಿಚಾರ ಬೇರೆ. ಆದ್ರೆ ಒಳಗಡೆ ಇರತಕ್ಕಂತಹದ್ದನ್ನು ನುಂಗು ಹೊತ್ತಿಗೆ ಅವರಿಗೆ ಅಸಹ್ಯ ಆಗೋದಿಲ್ಲ. ಗೃಹಸ್ಥರು ಯಾವಾಗಲೂ ಅದರೊಳಗೆ ಇರ್ತಾರೆ, ಆದ್ರಿಂದ ಅವರಿಗೆ ವಿಶೇಷವಾಗಿ ಏನು ತೊಂದರೆ ಇಲ್ಲ. ಆದ್ರೆ ಸನ್ಯಾಸಿಗಳು ಅಂದ್ರೆ ಉಗಿದವರು, ಅದನ್ನ ಪುನಃ ಅವನೇನಾದರೂ ಅನುಭವಿಸ್ದ ಅಂತಂದ್ರೆ ಆ ಉಗುಳನ್ನು ನೆಕ್ಕಿದಂತೆ ಅಂತ ಉದಾಹರಣೆ ಹೇಳ್ತಾರೆ ಶ್ರೀರಾಮಕೃಷ್ಣ. ವಾಂತಾಶಿ ವಾಂತಾಶಿ ಅಂತ ಸಂಸ್ಕೃತದಲ್ಲಿ ಶಬ್ದ, ಅದಕ್ಕೆ ಅತ್ಯಂತ ಪ್ರಸಿದ್ಧವಾದ್ದು. ಆ ಕಾಲದಿಂದಲೂ ಕೂಡ ಅದನ್ನ ಹೇಳ್ತಾ ಬರಲಾಗಿದೆ. ಯಾರು ಸನ್ಯಾಸಿಯೋ ಅಥವಾ ಆಧ್ಯಾತ್ಮಿಕ ಸಾಧಕನೋ ಸಂಪೂರ್ಣ ಪರಿತ್ಯಾಗ ಅಂತ ಮಾಡಿದಾನೋ, ಸಂಕಲ್ಪ ಮಾಡಿದಾನೋ, ತ್ಯಾಗ ಮಾಡಿದ್ದೇನೆ ಅಂತ ಸಂಕಲ್ಪ ಮಾಡಿದಾನೋ, ಆತ ಅದನ್ನು ಮತ್ತೆ ಅನುಭವಿಸ್ತಾ ಅಂತಂದ್ರೆ ವಾಂತಾಶಿ. ವಾಂತಿ ಮಾಡಿದ್ದನ್ನ ಆಶಿ ಅಂದ್ರೆ ನೆಕ್ಕಿದವನು, ತಿಂದವನು ಅಂತ ಅರ್ಥ. ನಾಯಿ ಮಾತ್ರ ಆ ಕೆಲಸ ಮಾಡುತ್ತೆ. ಇದನ್ನೆಲ್ಲ ನಾವು ಪರಿಭಾವಿಸಿತು ಅಂತ ಹೇಳಿದ್ರೆ ಸಾಧಕರು, ಸನ್ಯಾಸಿಗಳು, ಸಾಧುಗಳು ಅಂತ ಹೇಳ್ತಕ್ಕಂಥವ್ರು ಎಷ್ಟು ಎಚ್ಚರವಾಗಿರ್ಬೇಕಾಗುತ್ತದೆ ಅಂತನೋ ಒಂದು ಕಲ್ಪನೆ ನಮ್ಮ ಮುಂದೆ ಬರುತ್ತದೆ. ಬಳಿಕ ಮಾಸ್ಟರ್ ಮಾಷಿಯೇ ಬರಿತಾನೆ, ಕೆಲವು ನಿಮಿಷಗಳು ಸುಮ್ಮನೆ ಕುಳಿತಿದ್ದು ಮತ್ತೆ ಹೇಳುತ್ತಿದ್ದಾರೆ ಅಂತ ಬರೆದ್ರು ಮಾಸ್ಟರ್ ಮಾಷಿಯ. ಕೆಲವು ನಿಮಿಷ ಸುಮ್ಮನೆ ಕುಳಿತಿದ್ರಂತೆ. ಇಂಥ ಒಂದು ಮಾತನ್ನು ಹೇಳಿ ಕೆಲವು ನಿಮಿಷ ಸುಮ್ಮನೆ ಕುಳಿತಿದ್ರು ಅಂದ್ರೆ ಏನರ್ಥ? ಆ ಮಾತಿನ ಅರ್ಥವನ್ನ ಇನ್ನಷ್ಟು ಜನ ಅಲ್ಲಿ ಸುತ್ತಮುತ್ತ ಕುಳಿತಿದ್ದವರು ಒಳಗಡೆ ಸ್ವೀಕರಿಸಲಿ. ಗಡಿಬಿಡಿ ಮಾಡಬಾರ್ದು. ಒಂದು ಮಾತಿನೊಂದಿಗೆ ಇನ್ನೊಂದು ಮಾತನ್ನ ಬೇಗ ಬೇಗ ಹೇಳ್ಬಿಡ್ತು ಅಂತ ಹೇಳಿದ್ರೆ ಹಳೆ ಮಾತನ್ನು ಮರೆತು ಬಿಟ್ಟು ಅದರ ಪ್ರಾಮುಖ್ಯತೆ ತಿಳ್ತಕ್ಕಂಥ ಅದು ಹೊರಟು ಹೋಗ್ಬಿಡ್ತದೆ. ಮಾತಾಡಿ ಪ್ರಯೋಜನವೇನು? ಮತ್ತೆ ಹೇಳುತ್ತಿದ್ದಾರೆ, ಬ್ರಾಹ್ಮ ಸಮಾಜದವರು ಸಾಕಾರವನ್ನು ಒಪ್ಪುವುದಿಲ್ಲ. ಬಳಿಕ ನಗ್ತಾ ಹೇಳ್ತಾರೆ, ನರೇಂದ್ರ ಹೇಳ್ತಾನೆ ಸಾಕಾರ ಭಗವಂತ ಕೇವಲ ಪುತ್ಥಳಿ ಅಂತ. ಸಾಕಾರ ಭಗವಂತ ಕೇವಲ ಪುತ್ಥಳಿ ಅಂತ. ಆತ ಮತ್ತೆ ಹೇಳ್ತಾನೆ, ಏನೋ ಅವರು ಇನ್ನೂ ಕಾಳಿದೇವಾರಿಗೆ ಹೋಗ್ತಿದ್ದಾರೆಯೇ? ಅವರು ಅಂದ್ರೆ ಪರಮಹಂಸರು. ಶ್ರೀರಾಮಕೃಷ್ಣರು ಇಲ್ಲಿ ಏನ್ ಮಾತನ್ನು ಹೇಳ್ತಾ ಇದ್ದಾರೆ? ಬ್ರಾಹ್ಮ ಸಮಾಜದವರು ಸಾಕಾರವನ್ನು ಒಪ್ಪೋದಿಲ್ಲ ಅಂತ. ಎಲ್ಲಿದ್ದೆಲ್ಲಿಗೆ ಬಂದ್ಬಿಡ್ತು ನೋಡಿ ಮಾತು. ಅಲ್ಲಿ ಹೇಳಿದಂತ ವಿಷಯಗಳೇ ಬೇರೆ, ಈಗ ಇಲ್ಲಿ ಹೇಳ್ತಕ್ಕಂಥ ವಿಷಯವೇ ಬೇರೆ. ಸಾಕಾರವನ್ನು ಒಪ್ಪೋದಿಲ್ಲ ಅಂದ್ರೆ ಏನರ್ಥ? ಭಗವಂತನ ಮೇಲಿನ ಅನುರಾಗವನ್ನ ಬೆಳೆಸಿಕೊಳ್ಳುವುದಕ್ಕೆ ಬೇಕಾದಂತ ಒಂದು ಸಾಧನ ಏನಿದೆಯೋ ಅದನ್ನು ಅವರು ಸ್ವೀಕರಿಸ್ತಾ ಇಲ್ಲ ಅಂತ ಅರ್ಥ. ಒಂದು ವಿಗ್ರಹ, ಒಂದು ಫೋಟೋ, ಒಂದು ಪ್ರತಿಮೆ ಅಂತ ಹೇಳ್ತಕ್ಕಂಥದ್ದೇನಾದ್ರು ಇತ್ತು ಅಂತ ಹೇಳಿದ್ರೆ ನಮ್ಮ ಅನುರಾಗವನ್ನ ಅಲ್ಲಿ ಸಮರ್ಪಿಸುವುದಕ್ಕೆ ಒಂದು ಅವಕಾಶ ಆಗುತ್ತದೆ.
ಪೂಜೆ ಪುನಸ್ಕಾರ ಆದಿಗಳ ಮೂಲಕ ನಮ್ಮ ಅನುರಾಗವನ್ನ ಅಲ್ಲಿ ಹರಿಸುವುದಕ್ಕೆ ಒಂದು ಅವಕಾಶವಾಗ್ತದೆ. ಆಕಾಶಕ್ಕೇನು ಹರಿಸ್ತೀರಿ? ಭಗವಂತ ನಿರಾಕಾರ ಅಂತ ಕೂತ್ಕೊಂಡ್ರೆ ನಿಮ್ಮ ಪ್ರೇಮವನ್ನ ಎಲ್ಲಿ ಹರಿಸ್ತೀರಿ? ಹಂಚಿ ಹೋಗ್ತದೆ ಅಷ್ಟೇನೆ. ಆಗ ಏಕನಿಷ್ಠೆ ಮೂಲಕ ಏಕಾಗ್ರತೆ ಅಂತ ಹೇಳ್ತಕ್ಕಂಥ ಅದೇನು ಬರಬೇಕು ಅದು ಬರೋದಿಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ, ನರೇಂದ್ರ ಕೂಡ ಬ್ರಾಹ್ಮ ಸಮಾಜಕ್ಕೆ ಸೇರಿದವನಲ್ವೇ, ಅವನು ಕೂಡ ಅದೇ ಮಾತನ್ನು ಹೇಳ್ತಾನೆ. ಸಾಕಾರ ಭಗವಂತ ಅಂತ ಹೇಳ್ತಕ್ಕಂಥ ಕೇವಲ ಪುತ್ಥಳಿ ಬೊಂಬೆ ಅಂತ, ಕೇವಲ ಒಂದು ಬೊಂಬೆ ಅಷ್ಟೇನೆ ಸಾಕಾರ ಭಗವಂತ ಅಂತ. ಆದರೆ ನಿಜವಾಗಿಯೂ ಶ್ರೀರಾಮಕೃಷ್ಣ ದೃಷ್ಟಿಯಲ್ಲಿ ಸಾಕಾರ ಅಂತ ಹೇಳ್ತಕ್ಕಂಥದ್ದು ಕೇವಲ ಮೃಣ್ಮಯವಾದಂತಹ ಒಂದು ವಿಗ್ರಹ ಅಲ್ಲ, ಅದು ಚಿನ್ಮಯ, ಜ್ಯೋತಿರ್ಮಯ, ಆನಂದಮಯ. ಅದು ನಮ್ಮ ಹೃದಯದಲ್ಲಿ ಗೋಚರವಾಗತಕ್ಕಂತಹ ಪ್ರತಿಮೆ, ಆಕಾರ. ಯಾವ ಆಕಾರವನ್ನು ನಾವು ದೇವಸ್ಥಾನದಲ್ಲಿ ಆರಾಧಿಸ್ತೇವೋ, ಯಾವ ಆಕೃತಿಯನ್ನು ನಾವು ದೇವಸ್ಥಾನದಲ್ಲಿ ಅಲಂಕಾರಾದಿಗಳ ಮೂಲಕ ಆರಾಧಿಸ್ತೇವೋ, ಅದೇ ಆಕೃತಿ ಅಂತ ಹೇಳತಕ್ಕಂಥದ್ದು ಕಾಲಕ್ರಮದಲ್ಲಿ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಹೃದಯ ಕೇಂದ್ರದಲ್ಲಿ ಮೂಡಿ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಮೊದಲು ಮೂರ್ತಿ ಚಿನ್ಮಯವಾದ ರೀತಿಯಲ್ಲಿ ಜ್ಯೋತಿರ್ಮಯವಾಗಿ ಅದು ಮೂಡಿ ಬರೋದಕ್ಕೆ ಪ್ರಾರಂಭವಾಗ್ತದೆ. ಆಮೇಲೆ ಅದು ಸಚೇತನವಾಗ್ತದೆ. ಆಮೇಲೆ ಅದು ನಮ್ಮೊಂದಿಗೆ ಮಾತನಾಡುತ್ತದೆ. ಹೊರಗಣ ಪೂಜೆ ಅಂತ ಹೇಳ್ತಕ್ಕಂಥದ್ದು ಒಳಕ್ಕೆ ಸಲ್ಲುತ್ತದೆ ಅಥವಾ ಒಳಕ್ಕೆ ಸರಿದುಕೊಳ್ತದೆ. ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಮಾತು ಅಂತ ಏನಿದೆಯೋ ಅದೆಲ್ಲ ಹೊರಗಡೆ ನಡೀತಕ್ಕಂಥದ್ದಲ್ವೇ. ಅವನು ಎಷ್ಟು ಒಳ್ಳೆಯವನಪ್ಪ ಅವನು ಅಂತ ಆ ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ಮನುಷ್ಯನನ್ನು ಹೇಳಿದಾಗ, ಈ ಹೊರಗಣ ಮಾತು ಅಂತ ಹೇಳ್ತಕ್ಕಂಥದ್ದು ಅವನ ಕಿವಿಯ ಒಳಗೆ ಪ್ರವೇಶ ಮಾಡಿ, ಆಹಾ ನನ್ನ ಬಗ್ಗೆ ಎಂತ ಒಂದು ಒಳ್ಳೆ ಮಾತನ್ನು ಹೇಳಿದ್ರು ಅಂತ ಆ ಜೀವಿ ಹೃದಯದಲ್ಲಿ ಭಾವಿಸುತ್ತೆ, ಆನಂದ ಪಡುತ್ತೆ. ಎಂತ ಮೂರ್ಖನೆಯ ಅವನು ಅಂತ 4 ಜನರ ಎದುರಿಗೆ ಅವನಿಗೇನಾದ್ರೂ ಹೇಳ್ತು ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ದುಃಖವನ್ನು ಅದು ಅನುಭವಿಸ್ತದೆ ಸಂತೋಷಕ್ಕಿಂತ ಹೆಚ್ಚಾಗಿ. ಈ ಹೊರಗಣ ಕಾರ್ಯ ಅಂತ ಹೇಳ್ತಕ್ಕಂಥದ್ದು ಒಳಗೆ ಹೋಗ್ತಕ್ಕಂಥದ್ದು ಕ್ರಮ. ಸ್ವಾಮಿ ವಿವೇಕಾನಂದರು ಅದನ್ನು ಕರ್ಮಯೋಗದಲ್ಲಿ ಬಹಳ ಸ್ವಾರಸ್ಯವಾಗಿ ವಿವರಿಸಿದ್ದಾರೆ. ಹೀಗೆ ಬಹಿರಂಗ ಪೂಜೆ ಅಂತ ಹೇಳ್ತಕ್ಕಂಥದ್ದು ಅದು ಅಂತರಂಗಕ್ಕೆ ಮೆಲ್ಲಕ್ಕೆ ಸರಿದುಕೊಳ್ಳುತ್ತದೆ. ಅಂತರಂಗದಲ್ಲಿ ದೇದೀಪ್ಯಮಾನವಾದಂಥ ಅದೇ ಮೂರ್ತಿ ಕಾಣಿಸಿಕೊಂಡು ಜೀವಂತವಾಗಿ ನಮ್ಮೊಂದಿಗೆ ಸಂಪರ್ಕ ಬೆಳೆಸಿಕೊಡುತ್ತದೆ. ಆ ಬಗೆಯ ಒಂದು ಸ್ಥಿತಿ ಬರುತ್ತದೆ ಅಂತ ಹೇಳ್ತಕ್ಕಂಥದ್ದಿದೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಆ ನರೇಂದ್ರನ ಮಾತನ್ನ ತಮಾಷೆ ಮಾಡ್ತಾ ಹೇಳ್ತಾ ಇದ್ದಾರೆ. ಅವನು ತಿಳ್ಕೊಂಡಿದ್ದಾನೆ ಭಗವಂತ ಅಂದ್ರೆ ಒಂದು ಬೊಂಬೆ ಅಂತ. ಅಷ್ಟೇ ಅಲ್ಲದೆ ನೀನು ಅವನು ಹೇಳ್ತಾನಂತೆ, ಏನೋ ಅವರು ಇನ್ನೂ ಕಾಳಿ ದೇವಾಲಯಕ್ಕೆ ಹೋಗ್ತಾ ಇದ್ದಾರಿಯೇ ಅಂದ್ರೆ ಏನೋ ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ತಕ್ಕಂಥದ್ದು ಏನೇನೋ ಅನುಭವ ಆಗಿದ್ರು ಕೂಡ ಇನ್ನೂ ಕಾಳಿ ದೇವಾಲಯಕ್ಕೆ ಹೋಗಿ ಅಡ್ಡ ಬೀಳ್ತಕ್ಕಂಥದ್ದು ಬಿಡ್ಲಿಲ್ವೇ? ಇನ್ನು ಆ ಬಾಲಾವಸ್ಥೆಯಲ್ಲಿಯೇ ಇದ್ದಾರಿಯೇ, ಅಜ್ಞಾನಾವಸ್ಥೆಯಲ್ಲಿಯೇ ಇದ್ದಾರಿಯೇ ಅಂತನ್ನುವ ರೀತಿಯಲ್ಲಿ ಹೇಳ್ತಾನೆ ಅಂತನೋ ಮಾತನ್ನು ಹೇಳ್ಕೊಂಡು ಶ್ರೀರಾಮಕೃಷ್ಣ ನಗ್ತಾರೆ. ಬಳಿಕ ಮಾಸ್ಟರ್ ಮಾಷೆ ಮುಂದುವರಿಸ್ತಾನೆ. ಪರಮಹಂಸರ ಗಾಡಿ ಬಲರಾಮನ ಮನೆಯನ್ನು ಮುಟ್ಟಿತು. ಬಲರಾಮ ಅವರನ್ನು ಎದುರುಗೊಂಡು ಒಳಕ್ಕೆ ಕರೆದುಕೊಂಡು ಹೋದ. ಸುಮಾರು ಅಪರಾಹ್ನ 4 ಗಂಟೆ ಸಮಯಕ್ಕೆ ನಂದನವನದ ಯಜ್ಞನಾಥ ಎಂಬವನು ಪರಮಹಂಸರನ್ನು ತನ್ನ ಮನೆಗೆ ಆಹ್ವಾನಿಸಲು ಬಂದಿದ್ದಾನೆ. ಪರಮಹಂಸರು ತಿಳಿಸಿದರು, ತಮ್ಮ ದೇಹ ಸೌಖ್ಯ ಸರಿಯಾಗಿದ್ದರೆ ಬರುತ್ತೇನೆ ಎಂದು. ಯಜ್ಞನಾಥ ಹೊರಟು ಹೋದ ನಂತರ ಪರಮಹಂಸರು ಇದ್ದಕ್ಕಿದ್ದ ಹಾಗೆ ಭಾವಾವಿಷ್ಟರಾಗಿ ಭಗವತಿಗೆ ಹೇಳ್ತಿದ್ದಾರೆ, ತಾಯೇ ನಿಲ್ಲಿಸು, ಏನಿದೆಲ್ಲ ನೀನು ನನಗೆ ತೋರಿಸುತ್ತಾ ಇರುವುದು? ಇವೆಲ್ಲ ಏಕೆ? ರಾಖಾಲ ಮುಂತಾದವರ ಮೂಲಕ ತೋರಿಸ್ತಾ ಇದೆಯಲ್ಲ, ಇವೆಲ್ಲ ಏನು? ರೂಪವೆಲ್ಲ ಅದೃಶ್ಯವಾಗುತ್ತಿವೆ. ಆದರೆ ತಾಯೇ, ಯಾರನ್ನ ಮನುಷ್ಯ ಅಂತ ಕರಿತೇವಿಯೋ ಆತ ಕೇವಲ ದಿಂಬಿನ ಚೀಲ. ಆತ ದಿಂಬಿನ ಚೀಲವಲ್ಲದೆ ಬೇರೇನೂ ಅಲ್ಲ. ಆತನಲ್ಲಿರುವ ಚೈತನ್ಯ ನಿನ್ನದೇ. ಶ್ರೀರಾಮಕೃಷ್ಣರು ಇಲ್ಲಿ ಬೇರೆ ಮಾತನ್ನು ಹೇಳಿದಂತೆ ನಮಗೆ ಭಾಸವಾಗುತ್ತೆ.
ಆದರೆ ಶ್ರೀರಾಮಕೃಷ್ಣರಲ್ಲಿ ನಿರಾಕಾರದ ಸಂಬಂಧವಾಗಿ ಆ ಬ್ರಾಹ್ಮ ಸಮಾಜೀಯರ ಭಾವನೆಯನ್ನ ಒಂದು ರೀತಿಯಲ್ಲಿ ಹೇಳಿ ಅದನ್ನ ಬೇರೆ ರೀತಿಯಲ್ಲಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ತಾಯೇ, ನಿಲ್ಲಿಸು, ಇದೆಲ್ಲ ನೀನು ನನಗೆ ತೋರಿಸ್ತಾ ಇರೋದು ಏನದು? ಇವೆಲ್ಲ ಯಾಕೆ? ರಾಖಾಲ ಮುಂತಾದವರ ಮೂಲಕ ತೋರಿಸ್ತಾ ಇದೆಯಲ್ಲ, ಇವೆಲ್ಲ ಏನು? ರೂಪವೆಲ್ಲ ಅದೃಶ್ಯವಾಗ್ತಾ ಇದೆ. ಆದ್ರೆ ತಾಯೇ, ಯಾರನ್ನ ಮನುಷ್ಯ ಅಂತ ಕರಿತಾ ಇದ್ದೇವೆಯೋ ನಾವು, ಆತ ಕೇವಲ ದಿಂಬಿನ ಚೀಲ. ಆತ ದಿಂಬಿನ ಚೀಲವಲ್ಲದೆ ಬೇರೇನೂ ಅಲ್ಲ. ಆತನಲ್ಲಿರುವ ಚೈತನ್ಯ ನಿನ್ನದೇ. ಪರಮಾದ್ಭುತವಾದಂತಹ ಮಾತು. ಇದನ್ನ ನಾವು ತುಂಬಾ ಧ್ಯಾನಿಸಬೇಕು. ಇದರ ಬಗ್ಗೆ ನಮ್ಮ ಆಧ್ಯಾತ್ಮಿಕ ಜೀವನ ಅಂತ ಹೇಳ್ತಕ್ಕಂಥದ್ದು ಯಶಸ್ವಿ ಆಗಬೇಕಾದ್ರೆ, ಸಾರ್ಥಕವಾಗಬೇಕಾದ್ರೆ, ಸಫಲವಾಗಬೇಕಾದ್ರೆ ಶ್ರೀರಾಮಕೃಷ್ಣ ಹೇಳಿದಂತಹ ಈ ಮಾತಿನ ಬಗ್ಗೆ ವಿಶೇಷವಾಗಿ ನಾವು ಗಮನ ಕೊಡಬೇಕು. ಏನ್ ಹೇಳ್ತಾರೆ? ರಾಖಾಲಾದಿಗಳನ್ನ ಶ್ರೀರಾಮಕೃಷ್ಣ ವಿಶೇಷವಾಗಿ ಹಚ್ಕೊಂಡಿದ್ದಾರೆ. ರಾಖಾಲ, ನರೇಂದ್ರಾದಿ ಆ ಯುವ ಭಕ್ತರನ್ನು ವಿಶೇಷವಾಗಿ ಹಚ್ಚಿಕೊಂಡಿದ್ದಾರೆ. ಅವರ ಮೇಲೆ ವಿಶೇಷವಾದ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದಾರೆ. ಬೆಳೆಸಿಕೊಳ್ಳುವಂತೆ ಜಗನ್ಮಾತೆ ಮಾಡಿದ್ದಾಳೆ. ಮುಂದೆ ಅದನ್ನೇ ಶ್ರೀರಾಮಕೃಷ್ಣ ಹೇಳೋರಿದ್ದಾರೆ. ಆದರೆ ಈ ರಾಖಾಲಾದಿಗಳ ಮೂಲಕ ಏನ್ ತೋರಿಸ್ತಾ ಇದ್ದಾರೆ? ರಾಖಾಲಾದಿಗಳು ಕೇವಲ ವಿಗ್ರಹದೋಪಾದಿಯಲ್ಲಿ ಅವರಿಗೆ ಕಾಣ್ತಾ ಇದ್ದಾರೆ. ಆ ರಾಖಾಲಾದಿಗಳ ಒಳಗಡೆ ಅದೇ ಚೈತನ್ಯ ಜ್ಯೋತಿರ್ಮಯವಾಗಿ ಪ್ರಕಾಶವಾಗಿರ್ತಕ್ಕಂಥದ್ದನ್ನು ಜೊತೆಯಲ್ಲಿ ಕಾಣ್ತಾ ಇದ್ದಾರೆ. ಆದ್ರಿಂದಲೇ ಹೇಳ್ತಾ ಇದ್ದಾರೆ, ರಾಖಾಲಾದಿಗಳಂತೆಯೇ ಸಕಲ ಜೀವಿಗಳು ಕೂಡ ದಿಂಬಿನ ಚೀಲ, ಒಳಗಡೆ ಚೈತನ್ಯ. ಈ ಶರೀರ ಅಂತ ಹೇಳ್ತಕ್ಕಂಥದ್ದು ದಿಂಬಿನ ಚೀಲ ಅಂದ್ಬಿಟ್ರು ಶ್ರೀರಾಮಕೃಷ್ಣ. ದಿಂಬನ್ನ ತೆಗೆದ ಮೇಲೆ ಚೀಲ ಇದೆಯಲ್ಲ, ನಾವು ಅದನ್ನು ತೊಳೆಯೋದಕ್ಕೆ ಉಪಯೋಗಿಸ್ಕೊಳ್ತೀವಲ್ಲ, ಆ ಚೀಲ. ಒಳಗಡೆ ಇರ್ತಕ್ಕಂಥ ನಿಜವಾದ ದಿಂಬು ಇದೆಯಲ್ಲ, ಆತ್ಮ, ಅದು ನಿಜವಾದ ವಸ್ತು. ಇವತ್ತು ಬೆಳಿಗ್ಗೆ ಸುಮ್ಮನೆ ನಾನು ಭಾವಿಸ್ತಾ ಇದ್ದೆ, ಅನಂತದ ಕಡೆಗೆ ಮನಸ್ಸು ವಿಶೇಷವಾಗಿ ಹೋಗ್ತಾ ಇತ್ತು. ರಾಮಕೃಷ್ಣರೂ ಬೇಡ, ಶಾರದಾದೇವಿಯವರು ಬೇಡ, ಸ್ವಾಮಿ ವಿವೇಕಾನಂದರು ಬೇಡ. ಇವೆಲ್ಲರ ಹಿಂದೆ ಇರ್ತಕ್ಕಂತಹ ಆ ಅನಂತ ಚೈತನ್ಯ, ಅದು ಅದ್ಭುತವಾದಂತಹ ಶಕ್ತಿ, ಅದು ಅದ್ಭುತವಾದಂತಹ ಆನಂದ. ಅಲ್ಲೇ ನನ್ನ ಮನಸ್ಸಿರಲಿ, ಅಲ್ಲಿಂದ ನಾನೆಲ್ಲವನ್ನು ಪಡಿತೇನೆ ಅಂತ. ಹೀಗೆ ಹೋಯ್ತು, ಸುಮ್ಮನೆ ಹೋಯ್ತು ಹಾಗೆ ಮನಸ್ಸು. ಇದೇನಿದು? ಇಲ್ಲಿವರೆಗೆ ನಾನು ಶ್ರೀರಾಮಕೃಷ್ಣರನ್ನ ಇಷ್ಟೊಂದು ನನ್ನ ಹೃದಯಕ್ಕೆ ತಂದುಕೊಂಡವನೋ, ಇದ್ದಕ್ಕಿದ್ದಂತೆ ಅವ್ರು ಯಾರೂ ಬೇಡ, ಅವ್ರ ಹಿನ್ನೆಲೆಯಲ್ಲಿ ಇರತಕ್ಕಂಥ ಶಕ್ತಿಯೇ ಬೇಕು ಅಂತ ಹೇಳ್ತೀನಲ್ಲ, ಏನು ಅರ್ಥ ಇದು ಅಂತ ಪುನಃ ಇನ್ನೊಂದು ಮನಸ್ಸು ಯೋಚನೆ ಮಾಡಿತು. ಇದೇನು ಶ್ರೀರಾಮಕೃಷ್ಣ ಈ ರೀತಿಯಲ್ಲಿ ಯೋಚನೆ ಬಂತಲ್ಲ ಅಂತ ಹೇಳಿದ ತಕ್ಷಣ ನನ್ನ ಕಿಟಕಿ ಗೂಡಿನಲ್ಲಿ ಸ್ವಾಮಿ ವಿವೇಕಾನಂದರ ಆ ಹಿತ್ತಾಳೆಯ ವಿಗ್ರಹ ಒಂದು ಇತ್ತು. ಅದು ನನ್ನ ಮನಸ್ಸಿಗೆ ಬಂತು. ಆ ಹಿತ್ತಾಳೆಯ ವಿಗ್ರಹ ಯಾವ ರೀತಿಯಲ್ಲಿ ಇದೆ, ನಮ್ಮ ಬುಕ್ ಸ್ಟಾಲ್ ಅಲ್ಲಿ ಕೂಡ ಸಿಗ್ತದೆ, ಅದನ್ನು ನೋಡ್ಬೇಕು. ಅದನ್ನ ಅದು ಯಾವ ರೀತಿಯಲ್ಲಿ ಎದುರುಗಡೆ ಕಾಣ್ತದೆ ಅಂತ ಹೇಳಿದ್ರೆ, ಒಂದು ವಿಗ್ರಹದೋಪಾದಿಯಲ್ಲಿ, ಪೂರ್ಣವಾದ ವಿಗ್ರಹದೋಪಾದಿಯಲ್ಲಿ ಕಾಣಿಸ್ತದೆ. ಆದ್ರೆ ಅದು ಅರ್ಧವೇ ಇದೆ. ಅದ್ರ ಹಿಂಭಾಗ ಅಂತ ಹೇಳ್ತಕ್ಕಂಥದ್ದು ಖಾಲಿ. ಮುಂದ್ಗಡೆ ನೋಡೋದಕ್ಕೆ ಪೂರ್ಣ ವಿಗ್ರಹದಂತೆ ಕಂಡ್ರೂ ಕೂಡ ಹಿಂದ್ಗಡೆ ಖಾಲಿ, ಸಂಪೂರ್ಣ ತೆರೆದಿದೆ. ತಕ್ಷಣ ನನಗೆ ಶ್ರೀರಾಮಕೃಷ್ಣ ಆಗ್ಬಹುದು, ಶಾರದಾದೇವಿಯವರೇ ಆಗ್ಬಹುದು, ವಿವೇಕಾನಂದರೇ ಆಗ್ಬಹುದು, ಯಾವ ರೀತಿಯಲ್ಲಿ ಕಂಡ್ರು ಅಂತಂದ್ರೆ, ಅದೇ ಪರಬ್ರಹ್ಮ ವಸ್ತುವಿನ ಆಕಾರ ಎದುರುಗಡೆ ಹೀಗೆ ಕಂಡಿತು. ಅವರ ಹಿನ್ನೆಲೆಯಲ್ಲಿ ಸಂಪೂರ್ಣ ತೆರೆದಿದೆ, ಅದೇ ಸಚಿದಾನಂದ ಪರಬ್ರಹ್ಮ. ಆ ಸಚಿದಾನಂದ ಪರಬ್ರಹ್ಮ ಅಂತ ಹೇಳ್ತಕ್ಕಂತಹದ್ದು ಆಕಾಶದೋಪಾದಿಯಲ್ಲಿ ವ್ಯಾಪ್ತವಾಗಿದ್ರೆ ಅದನ್ನು ನಮ್ಮ ಮನಸ್ಸು ಪರಿಗ್ರಹಿಸುವುದು ಹೇಗೆ? ಅದಕ್ಕೋಸ್ಕರವೇ ಅದೇ ಸಚಿದಾನಂದ ಪರಬ್ರಹ್ಮ ಅಂತ ಹೇಳ್ತಕ್ಕಂತಹದ್ದು ಕರುಣೆಗೆ ಒಳಗಾಗಿ ರಾಮಕೃಷ್ಣ ರೂಪವನ್ನ, ಶಾರದಾದೇವಿ ರೂಪವನ್ನ, ಸ್ವಾಮಿ ವಿವೇಕಾನಂದ ರೂಪವನ್ನ, ಹೀಗೆ ಸಕಲ ದೇವದೇವಿಯರ ರೂಪವನ್ನ ಆಗಾಗ ಆಗಾಗ ಕಾಲಕ್ಕನುಸಾರವಾಗಿ ತೆಗೆದುಕೊಂಡು ಬಂದು ನಮ್ಮ ಮನುಷ್ಯರ ಮುಂದೆ ನಿಂತಿರ್ತದೆ. ಅದನ್ನು ನೋಡುವುದರ ಮೂಲಕ ನೋಡ್ತಾ 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 ಅದರಲ್ಲಿ ಪರಿಭಾವಿಸ್ತಾ ನಮ್ಮ ಅನುರಾಗವನ್ನು ಹರಿಸ್ತಾ ನಮಗೆ ಆಮೇಲೆ ಸಿಗ್ತಕ್ಕಂಥ ಅದೇನಪ್ಪ ಅಂದ್ರೆ ಹಿಂದ್ಗಡೆ ಇರತಕ್ಕಂಥ ಸಚಿದಾನಂದವೇ.
ಹೀಗೆ ಸಾಕಾರದ ಮೂಲಕವೂ ಕೂಡ ನಾವು ತಲುಪತಕ್ಕಂತಹದ್ದು ಆ ಒಂದು ನಿರಾಕಾರಕ್ಕೆ. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಇವರೆಲ್ಲ ದಿಂಬಿನ ಚೀಲದ ಉಪಾಧಿಯಲ್ಲಿ ಕಾಣ್ತಾ ಇದ್ದಾರೆ, ಒಳಗಡೆ ಅದೇ ಚೈತನ್ಯ ಅಂತ ಹೇಳ್ತಕ್ಕಂಥದ್ದು ನಲಿದಾಡ್ತಾ ಇದೆ, ಆನಂದಮಯವಾಗಿದೆ ಅಂತ. ಬಳಿಕ ಹೇಳ್ತಾರೆ, ತಾಯೇ, ನವೀನ ಬ್ರಹ್ಮಜ್ಞಾನಿಗಳಿಗೆ ನಿನ್ನ ಆನಂದರಸ ದೊರೆತಿಲ್ಲ, ಅವರ ಕಣ್ಣಿನಲ್ಲಿ ಹರ್ಷವಿಲ್ಲ, ಹಾಗೆ ಮುಖದಲ್ಲೂ ಪ್ರೇಮ ಭಕ್ತಿ ಉಂಟಾಗದವರಿಗೆ ಏನೂ ದೊರೆಯುವ ಹಾಗಿಲ್ಲ. ಅಲ್ಲಿ ಜ್ಞಾನ, ಇಲ್ಲಿ ಭಕ್ತಿ, ಇವೆರಡನ್ನು ಸೇರಿಸಿ ಸಮನ್ವಯ ಮಾಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಇಲ್ಲಿ ನವೀನ ಬ್ರಹ್ಮಜ್ಞಾನಿಗಳಿಗೆ ನಿನ್ನ ಆನಂದ ರಸ ದೊರೆತಿಲ್ಲ ಅಂತ ಹೇಳಿಬಿಟ್ರು. ಈ ಆನಂದ ರಸವನ್ನು ದೊರೆಸಿಕೊಳ್ತಕ್ಕಂಥದ್ದೇ ಆಧ್ಯಾತ್ಮಿಕ ಜೀವನದ ಮುಖ್ಯ ಗುರಿ. ಕೇವಲ ಜಪ ಮಾಡ್ತಕ್ಕಂಥದ್ದು ಆಧ್ಯಾತ್ಮಿಕ ಜೀವನದ ಗುರಿ ಅಲ್ಲ. ಕೇವಲ ಪೂಜೆ ಮಾಡ್ತಕ್ಕಂಥದ್ದು ಆಧ್ಯಾತ್ಮಿಕ ಜೀವನದ ಗುರಿ ಅಲ್ಲ. ನೈವೇದ್ಯಾದಿಗಳನ್ನು ಅರ್ಪಿಸ್ತಕ್ಕಂಥದ್ದು ನಮ್ಮ ಆಧ್ಯಾತ್ಮಿಕ ಜೀವನದ ಗುರಿ ಅಲ್ಲ. ಇವೆಲ್ಲದರ ಮೂಲಕ ಯಾವ ಆನಂದ ಅಂತ ಹೇಳ್ತಕ್ಕಂಥದ್ದು ನಮ್ಮ ಹೃದಯದಲ್ಲಿ ತುಂಬಿ ಹರಿದಾಡಬೇಕಾಗಿದೆಯೋ ಅದು ನಮ್ಮ ಉದ್ದೇಶ. ಶಕ್ತಿ ಮತ್ತು ಆನಂದ, ನಿಶ್ಚಿಂತತೆ ಮತ್ತು ಶಾಂತಿ, ಇದು ನಮ್ಮ ಹೃದಯದಲ್ಲಿ ಉಜ್ವಲವಾಗಿ, ಜಾಗೃತವಾಗಿ, ಜೀವಂತವಾಗಿ ವ್ಯಕ್ತವಾಗಬೇಕು. ಆಗ ನಾವು ಆಧ್ಯಾತ್ಮಿಕ ಜೀವನದ ಒಂದಿಷ್ಟು ಅನುಭವವನ್ನು ಮಾಡಿಕೊಳ್ತಾ ಇದ್ದೇವೆ ಅಂತ ಅರ್ಥ. ಶಕ್ತಿ, ಆನಂದ, ಶಾಂತಿ ಇದು ನಮ್ಮ ಹೃದಯದಲ್ಲಿ ವ್ಯಕ್ತವಾಗದೇ ಇತ್ತು ಅಂತ ಹೇಳಿದ್ರೆ ನಾವು ಬಹಳ ಕೆಳಗಡೆ ಇದ್ದೇವೆ ಅಂತ ಅರ್ಥ. ಅದನ್ನು ನಾವು ಭಾವದಿಂದ ತಲುಪಬೇಕಾಗಿದೆ. ಶ್ರೀರಾಮಕೃಷ್ಣರು ಅದಕ್ಕೆ ಸ್ತ್ರೀಯರ ಶ್ರದ್ಧಾ ಭಕ್ತಿಗಳನ್ನು ವಿಶೇಷವಾಗಿ ಕೊಂಡಾಡ್ತಾ ಇದ್ರು. ಸ್ತ್ರೀಯರಲ್ಲಿ ಸ್ವಾಭಾವಿಕವಾದಂತಹ ಒಂದು ಶ್ರದ್ಧೆ, ಭಾವ ಅಂತ ಹೇಳ್ತಕ್ಕಂಥದ್ದು ಇರುತ್ತದೆ. ಯಾವ ಗಂಡಸರು ಅಂತ ಹೇಳ್ತಕ್ಕಂಥವರು ವಿಸಿಟರ್ಸ್ ರೂಮ್, ಬೈಠಕ್ಖಾನೆ ಅಂತ ಹೇಳ್ತಕ್ಕಂಥವರೆಗೆ ತಲುಪಬಹುದೋ, ಆದರೆ ಅದೇ ಮನೆಯ ಅಂತಃಪುರದ ಒಳಗೆ ಸ್ತ್ರೀಯರು ನೇರವಾಗಿ ಹೋಗಿಬಿಡ್ತಾರಂತೆ. ಸ್ತ್ರೀಯರು ಭಾವವನ್ನು ಆಶ್ರಯಿಸಿ ಮುಂದುವರಿತಾರೆ, ಆದ್ರಿಂದ ವೇಗ ಬಹಳ. ಪುರುಷರು ಅದು ಹೇಗೆ ಇದು ಹೇಗೆ ಅಂತ ಹೇಳ್ತಕ್ಕಂಥ ವಿಚಾರಗಳಿಗೆ ವಿಶೇಷ ಅವಕಾಶ ಕೊಡ್ತಾ ಇದ್ದಾರೆ. ಅದರಿಂದ ಬೈಠಕ್ಖಾನೆಯಲ್ಲಿ ಅವರು ಕುಳಿತಿರಬೇಕಾಗ್ತದೆ. ಅಂತಃಪುರದವರೆಗೆ ಅವರಿಗೆ ಪ್ರವೇಶ ಸಿಗೋದಿಲ್ಲ. ಅಂತಃಪುರದಲ್ಲೇ ಆನಂದ ಇರತಕ್ಕಂಥದ್ದು, ಪರಮಾತ್ಮನಲ್ಲಿಯೇ ಆನಂದ ಇರತಕ್ಕಂಥದ್ದು, ಪರಮಾತ್ಮನ ಬಹಿರಂಗವಾದಂತಹ ಆ ಒಂದು ವೈಭವ ಏನಿದೆಯೋ, ಅವನ ಸೃಷ್ಟಿ ಸ್ಥಿತಿ ಪ್ರಳಯ ಮೊದಲಾದಂತಹ ಲೀಲೆಗಳೇನಿವೆಯೋ, ಇವುಗಳೆಲ್ಲ ಕೇವಲ ಬಾಹ್ಯವಾದ ವಿಚಾರಗಳು. ಅವನ ಒಳಗಡೆ ಇರತಕ್ಕಂಥ ಆನಂದವನ್ನು ನಾವು ತುಂಬಿಕೊಳ್ಳಬೇಕಾದ್ರೆ ಭಾವವನ್ನು ಆಶ್ರಯಿಸಬೇಕಾಗುತ್ತದೆ. ಬುದ್ಧಿಯನ್ನಲ್ಲ, ಭಾವವನ್ನ ಭಾವಿಸಬೇಕು, ಪಡೆಯಬೇಕು. ಶ್ರೀರಾಮಕೃಷ್ಣ ಇಲ್ಲಿ ಆ ಬ್ರಾಹ್ಮ ಸಮಾಜೀಯರು ಅಂತ ಹೇಳ್ತಕ್ಕಂಥವರು ಸರಿಯಾಗಿ ಭಾವಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾತಕ್ಕೆ ಅಂತಂದ್ರೆ ಅವರ ಕಣ್ಣು ಮುಂದೆ ಯಾವುದೋ ಒಂದು ವಿಗ್ರಹ ಇಲ್ಲ. ಮನಸ್ಸನ್ನು ಎಲ್ಲಿ ನಿಲ್ಲಿಸಿ ತಮ್ಮ ಅನುರಾಗವನ್ನು ಹರಿಸಬಹುದೋ ಅದಕ್ಕೆ ಬೇಕಾದಂತ ಒಂದು ಸಾಧನ ಅಲ್ಲಿ ಇಲ್ಲ. ನಿರಾಕಾರವನ್ನು ಪ್ರೀತಿಸುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ? ಈ ಒಂದು ಸಣ್ಣ ಮನಸ್ಸಿಗೆ ಅದು ಹರಿಹಂಚಿ ಹೋಗಿಬಿಡ್ತದೆ ಆಕಾಶದಲ್ಲಿ. ಆದ್ರಿಂದ ಅವರ ಮುಖದಲ್ಲಿ ಆನಂದ ರಸ ಕಾಣ್ತಾ ಇಲ್ಲ ಅಂತ ಹೇಳಿಬಿಟ್ರು ಶ್ರೀರಾಮಕೃಷ್ಣ. ಎಷ್ಟು ಸ್ವಾರಸ್ಯವಾಗಿದೆ ಇದು. ಆದ್ರಿಂದ ನಮ್ಮ ನಮ್ಮ ಇಷ್ಟ ದೇವತೆಯಲ್ಲಿ ನಾವು ಎಷ್ಟೊಂದು ನಿಷ್ಠೆಯನ್ನು ಬೆಳೆಸಿಕೊಂಡು ಪ್ರೀತಿಪೂರ್ವಕವಾಗಿ ಎಲ್ಲ ಬಗೆಯ ಸೇವೆಯಲ್ಲಿ ಯಾವ ರೀತಿಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತನ್ನುವ ಕಲ್ಪನೆ ನಮಗುಂಟಾಗ್ತದೆ. ಇಲ್ಲಿ ನಮ್ಮ ದೇವರು ನಮಗೆ ಆನಂದವನ್ನು ಕೊಡ್ತಾನೆ. ನಮ್ಮ ದೇವರ ಆಕಾರ ಮನಸ್ಸಿಗೆ ಬಂದಾಕ್ಷಣ ಅವನ ಎಲ್ಲ ಬಗೆಯ ವೈಭವಗಳು ಕೂಡ ನಮ್ಮ ಮನಸ್ಸಿಗೆ ಬರುತ್ತವೆ. ತನ್ನ ಮೂಲಕ ಅವನ ಆನಂದವನ್ನು ನಾವು ಅನುಭವಿಸಬಹುದಾಗುತ್ತದೆ. ಬಳಿಕ ಹೇಳ್ತಾರೆ, ಹೇ ತಾಯೇ, ನಿನ್ನನ್ನು ನಾನು ಪ್ರಾರ್ಥನೆ ಮಾಡಿಕೊಂಡಿದ್ದೆ, ನನ್ನಂಥ ಒಬ್ಬ ಜೊತೆಗಾರನನ್ನು ನನಗೆ ಕೊಡುವ ಹಾಗೆ. ಅದಕ್ಕಾಗಿಯೇ ನೀನು ರಾಖಾಲನ್ನು ಕೊಟ್ಟಿರುವುದು ಅಂತ ಕಾಣುತ್ತದೆ. ತಮ್ಮಷ್ಟಕ್ಕೆ ತಾವು ಇದನ್ನು ಮಾತನಾಡಿಕೊಳ್ತಾ ಇದ್ದಾರೆ. ರಾಖಾಲ ಶ್ರೀರಾಮಕೃಷ್ಣ ಜೊತೆಯಲ್ಲೇ ಯಾವಾಗಲೇ ಇರ್ತಾನಲ್ಲ, ಕೇವಲ ಒಂದು ಮಾನುಷವಾದ ಆಸಕ್ತಿಯ ಮೂಲಕ ಅವನಿರುವುದಲ್ಲ. ಅಲ್ಲಿ ಅದೊಂದು ದೈವಿಕವಾದಂತಹ ಸಂಬಂಧ. ಭಗವಂತನನ್ನೇ, ಜಗನ್ಮಾತೆಯನ್ನೇ ಕೇಳಿ ಆತನನ್ನು ಪಡೆದದ್ದು. ಶ್ರೀರಾಮಕೃಷ್ಣ ಯಾವ ರೀತಿಯಲ್ಲಿ ಕೇಳಿದ್ರಂತೆ,
ತನ್ನಂತೆಯೇ ಇರತಕ್ಕಂಥ ಇನ್ನೊಬ್ಬ ವ್ಯಕ್ತಿ ತನ್ನ ಬಳಿಲಿ ಇರಬೇಕು, ತಮ್ಮ ಒಳಗಡೆ ಇರತಕ್ಕಂಥ ಆನಂದವನ್ನ ಅಭಿವ್ಯಕ್ತಿಪಡಿಸೋದಕ್ಕೆ. ಈ ಆಧ್ಯಾತ್ಮಿಕ ಜೀವನ ಅಂತ ಹೇಳ್ತಕ್ಕಂಥದ್ದು ಬಹಳ ಕಷ್ಟ. ಹೇಗೆ ಅಂತಂದ್ರೆ, ಆ ಆನಂದವನ್ನು ಅನುಭವಿಸುವುದು ಎಷ್ಟು ಕಷ್ಟವೋ, ಆ ಅನುಭವ ಬಂದ ಮೇಲೆ ಅದನ್ನ 4 ಜನರ ಹತ್ರ ಹೇಳ್ಕೊಳ್ಬೇಕು ಅಂತ ಮನಸ್ಸಾಗುತ್ತಲ್ಲ, ಆಗ ಸರಿಯಾದ ವ್ಯಕ್ತಿಗಳು ಸಿಗದೇ ಇದ್ದಾಗ ಒಂದು ದೊಡ್ಡ ಯಾತನೆ ಆಗುತ್ತೆ. ನಾವು ಹೇಳೋದೇ ಒಂದು, ಅವ್ರು ಅರ್ಥ ಮಾಡ್ಕೊಳ್ಳೋದೇ ಒಂದು, ಕೊನೆಗೆ ನಮ್ಮನ್ನು ಅವನು ಹುಚ್ಚ ಅಂತ ಅನ್ನೋದೊಂದು, ಅಯ್ಯೋ ಹೀಗಾಯ್ತಲ್ಲ ಅಂತ ಇವನು ಕಷ್ಟಪಡ್ತಕ್ಕಂಥ ಪರಿಸ್ಥಿತಿ. ಆದ್ರಿಂದ ಸಮಾನವಾದಂತಹ ಹೃದಯ, ಸಮಾನವಾದ ಭಾವ ಇರತಕ್ಕಂತಹ ಒಬ್ಬೊಬ್ಬರು ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿ ಇರಬೇಕಾಗುತ್ತೆ. ಶ್ರೀರಾಮಕೃಷ್ಣರು ಅಂಥವರಿಗಾಗಿ, ಶ್ರೀರಾಮಕೃಷ್ಣರು ಎಷ್ಟು ಸರ್ತಿ ಹೇಳಿದ್ದಾರೆ ಅದನ್ನ. ಅಯ್ಯೋ, ಕೇವಲ ಪ್ರಾಪಂಚಿಕ ವ್ಯಕ್ತಿಗಳೇ ಬಂದು ತಮ್ಮ ಪ್ರಾಪಂಚಿಕ ವಿಚಾರಗಳನ್ನೇ ಸುರಿದು ನನ್ನ ಕಿವಿಯೊಳಗೆ ಆ ಕಾದ ಸೀಸವನ್ನು ಸುರಿದಂತ ಅನುಭವ ಆಗ್ತಾ ಇದೆ. ನನ್ನ ಹೃದಯವನ್ನ ಒದ್ದೆ ಬಟ್ಟೆಯನ್ನು ಹಿಂಡಿದಂತೆ ಅನುಭವ ಆಗ್ತಾ ಇದೆ. ಶುದ್ಧ ಹೃದಯದ ವ್ಯಕ್ತಿಗಳು ಬರಲಿಲ್ವಲ್ಲ. ಓ ಶುದ್ಧ ಹೃದಯದ ಯುವಕರೇ, ಎಲ್ಲಿದ್ದೀರಿ? ಬನ್ನಿ. ಶುದ್ಧ ಹೃದಯದ ವ್ಯಕ್ತಿಗಳೊಂದಿಗೆ ಮಾತನಾಡುವಾಗ ಎಂತಹ ಆನಂದ! ಯಾವುದೇ ಬಗೆಯ ಪ್ರತಿಫಲಾಪೇಕ್ಷೆಯೂ ಇಲ್ಲದೇನೇನೆ, ಯಾವುದೇ ಬಗೆಯ ಲೌಕಿಕವಾದಂತಹ ವಿಚಾರಗಳು ಇಲ್ಲದೇನೇನೆ, ಕೇವಲ ಆಧ್ಯಾತ್ಮಿಕ ವಿಚಾರ ಅತ್ಯಂತ ಅಗಾಧವಾಗಿದೆ. ಆಧ್ಯಾತ್ಮಿಕ ವಿಚಾರ ಅಂತ ಹೇಳ್ತಕ್ಕಂಥದ್ದು ಅಗಾಧವಾಗಿದೆ. ಆದರೆ ನಾವು ಎಷ್ಟರ ಮಟ್ಟಿಗೆ ಗ್ರಹಿಸಿದ್ದೇವೆ? ಸ್ವಾಮಿ ಯತೀಶ್ವರಾನಂದಜಿಯವರು ಹೇಳ್ತಾ ಇದ್ರು, ಫಿಲ್ ಅಪ್ ದಿ ಮೈಂಡ್ ವಿತ್ ಡಿವೈನ್ ಥಾಟ್ಸ್. ನಿಮ್ಮ ಮನಸ್ಸಿನ ಚೀಲವನ್ನು ಭಗವದ್ ಭಾವನೆಯಿಂದ ತುಂಬಿಸಿ. ಮನಸ್ಸನ್ನು ಖಾಲಿ ಮಾಡಬೇಕು. ಹೇಗೆ ಮಾಡೋದು? ಖಾಲಿ ಮಾಡೋದು ಹೇಗೆ? ಮೊದಲೇದಾಗಿ ಅದು ಆಗಲೇ ಖಾಲಿ. ಆ ಖಾಲಿ ಮನಸ್ಸಿನಲ್ಲಿ ಯಾವ್ದ್ಯಾವುದೋ ದೆವ್ವಗಳು, ಪ್ರೇತಗಳು, ಪಿಶಾಚಿಗಳು ಓಡಾಡ್ತಾ ಇವೆ. ಅವುಗಳನ್ನೆಲ್ಲ ಉಚ್ಚಾಟನೆ ಮಾಡಬೇಕಾದ್ರೆ ಭಗವದ್ ಭಾವವನ್ನು ತುಂಬು. ಪುಸ್ತಕದ ಮೂಲಕ, ಶ್ರೇಷ್ಠವಾದಂತಹ ಆಧ್ಯಾತ್ಮಿಕ ಗ್ರಂಥಗಳನ್ನು ಅಧ್ಯಯನ ಮಾಡೋದರ ಮೂಲಕ ಆ ಶ್ರೇಷ್ಠ ಭಾವಗಳೆಲ್ಲವೂ ಕೂಡ ನಮ್ಮೊಳಗಡೆ ಪ್ರವೇಶ ಮಾಡುತ್ತವೆ. ಆ ಭಾವವನ್ನು ಮತ್ತೊಮ್ಮೆ ನಾವು ಮರುಕಳಿಸಿ, ಮೆಲುಕು ಹಾಕಿ ಅದನ್ನ ಹೆಚ್ಚು ಮಾಡಿಕೊಳ್ಬೇಕು. ನಮ್ಮ ಹೃದಯದಲ್ಲಿ ಭಾವದ ವಾರ್ತೆ ಅಂತ ಹೇಳ್ತಕ್ಕಂಥದ್ದು ತಾನಾಗಿ ಜಾಗೃತವಾಗುವಂತೆ ಮಾಡಿಕೊಳ್ಬೇಕು. ಹಾಗೆ ಜಾಗೃತವಾದಂತಹ ಸಂದರ್ಭದಲ್ಲಿ ಅದೇ ಭಾವ ಸ್ಪಂದನವನ್ನು ಮಾಡಬಲ್ಲಂತಹ ಇನ್ನೊಬ್ಬ ವ್ಯಕ್ತಿ ಎದುರುಗಡೆ ಇತ್ತು ಅಂತ ಹೇಳಿದ್ರೆ ಅದೊಂದು ಆನಂದ. ಶ್ರೀರಾಮಕೃಷ್ಣರು ಮದ್ಯಪಾನ ಮಾಡಿದವರು ಉದಾಹರಣೆ ಕೊಟ್ಟು ಹೇಳ್ತಾರೆ, ಒಬ್ಬ ಮದ್ಯಪಾನ ಮಾಡುವವನಿಗೆ ಇನ್ನೊಬ್ಬ ಮದ್ಯಪಾನ ಮಾಡುವವನನ್ನು ಕಂಡ್ರೆ ಬಹಳ ಆನಂದ. ಬಾರಯ್ಯ, ನೀನು ಸ್ವಲ್ಪ ತಗೋ. ಇದು ಆಧ್ಯಾತ್ಮಿಕ ಆನಂದ. ಶ್ರೀರಾಮಕೃಷ್ಣರು ಅದಕ್ಕೋಸ್ಕರ ಆ ರಾಖಾಲ ಅಂತ ಹೇಳ್ತಕ್ಕಂಥವನನ್ನ ಜಗನ್ಮಾತೆಯ ಸಹಾಯದಿಂದ ತಮ್ಮ ಬಳಿಗೆ ಬರಮಾಡಿಕೊಡ್ತಾರೆ. ಯಾವಳೋ ತಾಯಿಯ ಉದರದಲ್ಲಿ ಹುಟ್ಟಿದಂತಹ ಆತ ಅಲ್ಲಿವರೆಗೆ ಅಮ್ಮ ಅಮ್ಮ ಅಂತ ಅವನು ಕರಿತಾ ಇತ್ತು, ಅವಳು ಕೂಡ ನನ್ನ ಮಗ 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 ಅಂತ ಕರಿತಾ ಇದ್ದು, ಕೊನೆಗೆ ಅವನು ಬಂದು ತಲುಪಿದ್ದು ಶ್ರೀರಾಮಕೃಷ್ಣರ ಬಳಿಯಲ್ಲಿ. ಇದನ್ನೆಲ್ಲ ಆಲೋಚನೆ ಮಾಡಿ ನೋಡ್ತಾ ಇತ್ತು ಅಂತಂದ್ರೆ, ಯಾರ ತಂದೆ, ಯಾರ ತಾಯಿ, ಎಲ್ಲಿ ನಾವು ಹೋಗಬೇಕಾಗಿದೆ? ಕೊನೆಗೆ ನೋಡಿದ್ರೆ ಶ್ರೀರಾಮಕೃಷ್ಣ ಹೇಳಿದಂತೆ ಎಲ್ಲವೂ ಕೂಡ ದಿಂಬಿನ ಚೀಲ. ಈಗ ಪರಮಹಂಸರು ಅದರನ ಮನೆಗೆ ಬಂದಿದ್ದಾರೆ, ಅದರ ಸೇನನ ಮನೆಗೆ ಬಂದಿದ್ದಾರೆ. ಕೀರ್ತನೆಗೆ ಸಿದ್ಧತೆ ನಡೀತಾ ಇದೆ. ಅದರ ಸೇನನ ನೆರೆಹೊರೆಯವರು ಮತ್ತು ಇನ್ನೂ ಅನೇಕ ಭಕ್ತರು ಪರಮಹಂಸರ ದರ್ಶನ ಪಡೆಯಲು ಬಂದು ಬೈಠಕ್ಖಾನೆಯಲ್ಲಿ ನೆರೆದಿದ್ದಾರೆ. ಅವರ ಅಮೃತವಾಣಿ ಕೇಳುವುದಕ್ಕೆ ಎಲ್ಲರೂ ಕಾತುರರಾಗಿ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ಭಕ್ತರಿಗೆ ಹೇಳ್ತಾ ಇದ್ದಾರೆ, ಸಂಸಾರ ಮುಕ್ತಿ ಎರಡೂ ಭಗವಂತನ ಇಚ್ಛೆಗನುಸಾರ. ಆತನೇ ಅಜ್ಞಾನದ ಹೊದ್ದಿಕೆ ಹೊದಿಸಿ ಮನುಷ್ಯನನ್ನು ಸಂಸಾರದಲ್ಲಿ ಇಟ್ಟಿದ್ದಾನೆ. ಬಳಿಕ ಆತನೇ ಇಚ್ಛೆ ಪಟ್ಟು ಮನುಷ್ಯನನ್ನ ತನ್ನ ಹತ್ತಿರಕ್ಕೆ ಕರೆಸಿಕೊಂಡಾಗ ಅವನಿಗೆ ಮುಕ್ತಿ ದೊರೆಯುತ್ತದೆ. ಇದು ಮಗು ಹೊರಗೆಲ್ಲೋ ಆಟಕ್ಕೆ ಹೋಗಿರುವಾಗ ಊಟದ ಸಮಯಕ್ಕೆ ತಾಯಿ ಅದನ್ನು ಕರೆಯುವ ಹಾಗೆ. ಮುಕ್ತಿಯ ಸಮಯ ಬಂತು ಅಂದ್ರೆ ಆಗ ಆತ ಮನುಷ್ಯನಿಗೆ ಸಾಧುಸಂಗ ದೊರಕಿಸಿಕೊಡ್ತಾನೆ, ಜೊತೆಗೆ ತನ್ನನ್ನ ಪಡೆದುಕೊಳ್ಳೋದಕ್ಕೆ ಬೇಕಾಗುವ ವ್ಯಾಕುಲತೆಯನ್ನು ಉಂಟು ಮಾಡಿಕೊಡ್ತಾನೆ. ಎಷ್ಟು ಅದ್ಭುತವಾಗಿದೆ!
ಸಂಸಾರಿಗಳಾದ ನಮ್ಮ ಗತಿ ಏನು, ಅಯ್ಯೋ ನಾವು ಕೊಚ್ಚೆಯೊಳಗೆ ಬಿದ್ದು ಹೋಗ್ಬಿಟ್ವಲ್ಲ ಅಂತ ಬಹಳ ಜನ ಆಡ್ತಾ ಇರ್ತಾರೆ. ಒಂದನೇದಾಗಿ ಯಾರು ಅತ್ಯಂತ ಶ್ರೇಷ್ಠವಾದ ನಿಯತವಾದಂತಹ ಕ್ರಮಬದ್ಧವಾದಂತಹ ಗೃಹಸ್ಥ ಜೀವನವನ್ನು ನಡೆಸ್ತಾರೋ ಅವರು ಖಂಡಿತವಾಗಿಯೂ ಯಾವುದಕ್ಕೂ ಕಳಪೆ ಅಲ್ಲ. ಸ್ವಾಮಿ ವಿವೇಕಾನಂದರು ಒಂದು ವಾಕ್ಯ ಹೇಳ್ತಾರೆ, ಕೆಟ್ಟ ಸನ್ಯಾಸಿಗಿಂತ ಉತ್ತಮ ಗೃಹಸ್ಥ 1000 ಪಾಲು ಮೇಲು ಅಂತ. ಸನ್ಯಾಸಿಗಳು ಬಿದ್ದುದನ್ನು ಕಂಡು 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 ಸ್ವಾಮಿ ವಿವೇಕಾನಂದರು ಇಡೀ ಭಾರತವನ್ನ ಆ ಋಷಿಕೇಶ, ಹಿಮಾಲಯ ಮೊದಲಾದ ಸ್ಥಳಗಳಲ್ಲೂ ಕೂಡ ಇರ್ತಕ್ಕಂತಹ ಸನ್ಯಾಸಿಗಳ ಜೀವನವನ್ನ ಒಳ ಹೊರಗನ್ನ ಕಂಡು ಆಡಿದಂತಹ ಮಾತಿದು. ಸುಮ್ಮನೆ ಅವರು ದಿವ್ಯಜ್ಞಾನದಿಂದ ಹೇಳಿದಂತಹ ಮಾತಲ್ಲ, ಲೋಕಾನುಭವದಿಂದ ಹೇಳಿದಂತಹ ಮಾತು. ಕೆಟ್ಟ ಸನ್ಯಾಸಿಗಿಂತ ಉತ್ತಮ ಗೃಹಸ್ಥ 1000 ಪಾಲು ಮೇಲು ಅಂತ. ಶ್ರೀರಾಮಕೃಷ್ಣ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಒಬ್ಬ ಮನುಷ್ಯ ಗೃಹಸ್ಥನಾಗಿದ್ದಾನೆ ಅಂತ ಹೇಳಿದ್ರೆ ಸಾಕ್ಷಾತ್ ಜಗನ್ಮಾತೆಯೇ ಒಂದು ಬಗೆಯ ಅಜ್ಞಾನದ ಹೊದಿಕೆಯನ್ನು ಹೊದಿಸಿ ಅವರನ್ನ ಆ ಒಂದು ಪಾಶದಲ್ಲಿ ಇಡಿಸಿದ್ದಾಳೆ. ಗೃಹಸ್ಥರು ಗೃಹಸ್ಥರಾಗಿ ಉಳಿದಿದ್ರೆ ಅದು ಜಗನ್ಮಾತೆಯ ಇಚ್ಛೆ. ಅದೇ ಗೃಹಸ್ಥನೇ ಕಾಲಕ್ರಮದಲ್ಲಿ ವೈರಾಗ್ಯ ತಾಳಿ ಇತ್ತು ಕಡೆಗೆ ಬಂದು ಸನ್ಯಾಸಿಯಾದ ಅಂತ ಹೇಳಿದ್ರೆ ಅದು ಕೂಡ ಭಗವಂತನ ಇಚ್ಛೆ, ಜಗನ್ಮಾತೆಯ ಇಚ್ಛೆ. ಒಬ್ಬ ಮನುಷ್ಯ ತ್ಯಾಗ ಮಾಡಿದ ಅಂತ ಹೇಳಿದ್ರೆ ನಾನು ತ್ಯಾಗ ಮಾಡಿದೆ ಅಂತ ಹೇಳ್ತಕ್ಕಂಥ ಮಾತು ಸುಳ್ಳು. ಮನುಷ್ಯ ತ್ಯಾಗ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯ ತಾನೇ ತನ್ನ ಸ್ವಪ್ರಯತ್ನದಿಂದ ತ್ಯಾಗ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ದೃಷ್ಟಿಯಿಂದ ಇದು ನೆನಪಿಟ್ಕೊಳ್ಬೇಕು. ಆದರೆ ಮನುಷ್ಯ ತ್ಯಾಗ ಮಾಡಿದ್ರೆ ಹೇಗೆ ಮಾಡ್ತಾ ಇದ್ದಾನೆ, ಭಗವಂತನ ಅನುಗ್ರಹ ಒಳಗಡೆ ಅಲ್ಲಿ ಆಗಿರುತ್ತದೆ. ಬಾ ನೀನು ಇತ್ ಕಡೆ ಅಂತ ಅವನ ಒಂದು ಸ್ಫೂರ್ತಿ ಸಂಕೇತ ಇರ್ತದೆ ಒಳಗಡೆ. ಅದಕ್ಕೆ ಓಗೊಟ್ಟು ಆತ ಎಲ್ಲವನ್ನು ಹರಿದುಕೊಂಡು ಬಂದ್ಬಿಡ್ತಾನೆ. ತಂದೆ ತಾಯಿಗಳ ವ್ಯಾಮೋಹ, ವಿಷಯ ಸುಖದ ವ್ಯಾಮೋಹ, ಜಗತ್ತನ್ನೇ ತನ್ನ ಪಾಶದಲ್ಲಿ ಇಟ್ಟಿರುವಂತಹ ಆ ವ್ಯಾಮೋಹ, ಅದನ್ನ ಕತ್ತರಿಸಿಕೊಂಡು ಬರಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಅಂತ ಅನ್ನೋದನ್ನು ಭಾವಿಸಿ ನೋಡಬೇಕು. ಇಲ್ದಿದ್ರೆ ಒಂದು ತಿಂಗಳು ಹೊರಗಡೆ ಹೋಗಿದ್ದು ನೋಡಬೇಕು. ತಂದೆ ತಾಯಿ ಬಂಧು ಬಳಗ ಇಷ್ಟ ಮಿತ್ರ ಗಂಡ ಹೆಂಡತಿ ಎಲ್ಲ ಸಂಬಂಧವನ್ನು ಕೂಡ ಬಿಟ್ಟು ಯಾರೂ ಇಲ್ಲಿರ್ತಕ್ಕಂಥ ನಿರ್ಜನ ಪ್ರದೇಶದಲ್ಲಿ ಒಂದು ತಿಂಗಳಿರಬೇಕು. ಎಲ್ಲ ಅನುಕೂಲವಾಗಿರುವಾಗ ಎಲ್ಲ ಬಿಟ್ಕೊಂಡಿದ್ದೀನಿ ನಾನು, ಸುಮ್ಮನೆ ನಾಮಕೆ ವಾಸ್ತೆ ಇದೇನಷ್ಟೇನೆ ಅಂತ ಯಾರು ಬೇಕಾದ್ರೂ ಹೇಳ್ಬೋದು. ಆದರೆ ಒಂದು ತಿಂಗಳು ಸಂಪೂರ್ಣ ಯಾರು ಇಲ್ಲ, ಸಂಬಂಧಪಟ್ಟವರು ಒಬ್ರು ಯಾರೂ ಇಲ್ಲ ಅಂತ ಹೇಳ್ತಕ್ಕಂಥದ್ದನ್ನ ಅಂತ ಒಂದು ಸ್ಥಿತಿಗೆ ತನ್ನನ್ನು ತಾನು ಗುರಿಪಡಿಸಿಕೊಂಡಾಗ ಗೊತ್ತಾಗ್ತದೆ ಅದೆಷ್ಟು ಕಷ್ಟ ಅಂತ. ಎಷ್ಟೊತ್ತಿಗೆ ಓಡ್ ಹೋಗಿ ತಮ್ಮವ್ರನ್ನ ಸೇರ್ಕೊಂಡೇನೋ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಜೀವ ಚಡಪಡಿಸ್ತಾ ಇರ್ತದೆ. ಆದ್ರಿಂದ ಭಯಂಕರವಾದಂತಹ ವ್ಯಾಮೋಹ ಅದನ್ನ ಕತ್ತರಿಸಿ ತನ್ನ ಕಡೆಗೆ ಬರುವಂತೆ ಮಾಡತಕ್ಕಂತಹ ಶಕ್ತಿ ಪರಮಾತ್ಮ ಶಕ್ತಿ ಅಲ್ಲದೆ ಬೇರಾವುದೂ ಅಲ್ಲ. ಅದನ್ನೇ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಸಂಸಾರ ಮುಕ್ತಿ ಎರಡೂ ಕೂಡ ಪರಮಾತ್ಮನ ಅಧೀನ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಹುಟ್ಟು, ಮದುವೆ, ಮರಣ ಈ ಮೂರು ಭಗವಂತನ ಕೈನಲ್ಲಿದೆ ಅಂತ. ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳಿ 100 ಸಲ ಹೋಗಿ 100 ಸಲ ಹಿಂತಿರುಗಿದವರು ಎಷ್ಟು ಜನ? ಹುಟ್ಟೋದಂತೂ ಅವನ ಕೈಲಿ ಇಲ್ವೇ ಇಲ್ಲ, ಸುಮ್ಮನೆ ಹುಟ್ಟುಬಿಡ್ಬೇಕಷ್ಟೇನೆ. ಮದುವೆ ಏನು, ಗಂಡಾದವನಿಗೆಲ್ಲರಿಗೂ ಮದುವೆ ಆಗ್ತದೆ, ಹೆಣ್ಣಾದವಳಿಗೆ ಎಲ್ರಿಗೂ ಮದುವೆ ಆಗಿ ಬಿಡ್ತದೆ ಅಂತೇಳಿ ಎಲ್ಲಿದೆ ನಿಯಮ? ಕಾರಣಾಂತರಗಳಿಂದ ಎಷ್ಟೋ ಜನ ಮದುವೆ ಆಗದೆ ಉಳಿದು ಬಿಡ್ತಾರೆ. ಕಾರಣಾಂತರಗಳಿಂದ ನಾವಂತ ಹೇಳಬೇಕಾಗ್ತದೆ. ಕೆಲವರು ಮದುವೆ ಮಾಡ್ಕೊಳ್ಳೋಕೆ ಧೈರ್ಯವಿಲ್ಲದೇನೆ ಮದುವೆ ಆಗದೆ ಉಳಿದು ಬಿಟ್ಟಿದ್ದಾರೆ. ಕೆಲವರಿಗೆ ಮದುವೆ ಮಾಡ್ಕೊಳ್ಬೇಕು ಅಂತ ಬಹಳ ಆಸೆ, ಅದೇನು ಮಾಡಿದ್ರೂ ಲಗತ್ತಾಗೋದಿಲ್ಲ.
ಜಾತಕ ಕೂಡಿ ಬರೋದಿಲ್ಲ. ಜಾತಕ ಕೂಡಿ ಬಂದರೂ ಕೂಡ ಆ ಹುಡುಗನ ಮನಸ್ಸೇ ಕೂಡಿ ಬರೋದಿಲ್ಲ. ಆಸೆ ಇದ್ರೂ ಕೂಡ ಎಷ್ಟು ಜನರಿಗೆ ಮದುವೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ? ಮದುವೆ ಮಾಡಿಕೊಂಡು ಕೂಡ ಎಷ್ಟು ಸುಖವಾಗಿರೋಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಕ್ಕಂಥ ವಿಚಾರ ಬೇರೆ. ಅದು ಕನಿಷ್ಠ ಪಕ್ಷ ಆಯ್ತಲ್ಲ. ಆದರೆ ಮದುವೆ ಆಗೋದೇ ಎಷ್ಟು ಕಷ್ಟ. ಅಷ್ಟೊಂದು ಹೆಣ್ಣು ಮಕ್ಕಳು ಅಲ್ಲಿ, ಇಷ್ಟೊಂದು ಗಂಡು ಮಕ್ಕಳು ಇಲ್ಲಿ, ಆದರೂ ಮದುವೆ ಆಗದೆ ನಿನ್ನೆ ಕೊನೆಗೂ ಕಾಲ ಕಳೆಯತಕ್ಕಂತಹ ಒಂದು ಸಂದರ್ಭ. ಶ್ರೀರಾಮಕೃಷ್ಣ ಅದನ್ನೇ ಹೇಳ್ತಾರೆ, ಹುಟ್ಟು, ಮರಣ, ಮದುವೆ, ಈ ಮೂರು ಭಗವಂತನ ವಶ. ಯಾರಿಗಾದ್ರೂ ಮದುವೆ ಆಯಿತು ಅಂತ ಹೇಳಿದ್ರೆ ಅದು ತೀರ್ಮಾನವಾಗಿದೆ ಮೊದಲೇ ಅಂತ ಅರ್ಥ. ಇಲ್ದ್ರೆ ಮದುವೆ ಆಗೋಕ್ಕಾಗೋದಿಲ್ಲ. ಇವೆಲ್ಲವೂ ಕೂಡ ಭಗವಂತನ ವ್ಯವಸ್ಥೆ ಅಂತ ಮಾತನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆದ್ರಿಂದ ಭಗವಂತನ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೇವೆ. ಆದ್ರಿಂದ ಭಗವಂತನ ನಾವು ವಿಶೇಷವಾಗಿ ಅವಲಂಬಿಸಿಕೊಂಡೇ ಇರೋಣ. ಭಗವಂತ ಕೊಟ್ಟಂತಹ ಸಂಸಾರ ಇದು. ಭಗವಂತನ ಸಂಬಂಧಿಕರು ಇವರೆಲ್ಲ, ನನ್ನ ಸಂಬಂಧಿಕರು ಯಾರೂ ಅಲ್ಲ ಇವರೆಲ್ಲ ಅಂತ ಹೇಳ್ತಕ್ಕಂಥ ಈ ಒಂದು ಭಾವವನ್ನು ಬೆಳೆಸ್ಕೊಳ್ತಾ ಹೋಗೋದಕ್ಕೆ ಅವಕಾಶ ಇದೆ ಅಂತ ಅದಕ್ಕೋಸ್ಕರ ಆ ಮಾತನ್ನು ಆ ರೀತಿಯಲ್ಲಿ ಹೇಳಿದೆ. ಆದರೆ ಇಲ್ಲಿ ಇನ್ನೊಂದು ವಿಚಾರ, ಬಹಳ ದೊಡ್ಡ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣರು ಹೇಳ್ತಾರೆ, ಒಂದು ಉದಾಹರಣೆ ಕೊಟ್ಟು, ಮಗು ಹೊರಗೆಲ್ಲೋ ಆಟಕ್ಕೆ ಹೋಗಿರುವಾಗ ಊಟದ ಸಮಯಕ್ಕೆ ತಾಯಿ ಅದನ್ನ ಹೇಗೆ ಕರೆದು ಆ ಆಟದಿಂದ ನಿಲ್ಲಿಸಿಬಿಡ್ತಾಳೋ ಅದೇ ರೀತಿಯಲ್ಲಿ ಸಂಸಾರ ಅಂತ ಹೇಳ್ತಕ್ಕಂಥ ಹುಡುಗಾಟದಲ್ಲಿ ಇರತಕ್ಕಂಥ ವ್ಯಕ್ತಿಯನ್ನ ಅವಳ ಮೇಲೆ ಅನುಗ್ರಹ ಮಾಡಬೇಕು ಅಂತ ಜಗನ್ಮಾತೆಗೆ ಮನಸ್ಸಾದಾಗ ಆ ಹುಡುಗಾಟದಿಂದ ಮೆಲ್ಲಗೆ ಬಿಡಿಸಿ ಕರೆಸಿಕೊಳ್ತಾಳೆ. ಮುಕ್ತಿಯ ಸಮಯ ಬಂತು ಅಂತ ಹೇಳಿದ್ರೆ, ಮುಕ್ತಿ ಸಮಯ ಬಂತು ಅಂದ್ರೆ ಊಟಕ್ಕೆ ಹೊತ್ತಾಯಿತು ಅಂತ ಹೇಳಿದಾಗೆ, ಸಂಸಾರದ ಸಮಯ ಅಂತ ಹೇಳಿದ್ರೆ ಮಕ್ಕಳು ಆಟವಾಡ್ತಾ ಇದ್ದ ಹಾಗೆ, ಮುಕ್ತಿಯ ಸಮಯ ಬಂತು ಅಂತಂದ್ರೆ ಆಗ ಆತ ಅಂದ್ರೆ ಭಗವಂತ ಮನುಷ್ಯನಿಗೆ ಸಾಧು ಸಂಘ ದೊರಕಿಕೊಡ್ತಾನೆ. ಇದು ಇನ್ನೊಂದು ಹೆಜ್ಜೆ. ಸಾಧು ಸಂಘ ದೊರಕಿಸಿಕೊಡ್ತಕ್ಕಂಥದ್ದು ಸಾಧು ಸಂಘ, ಸನ್ಯಾಸಿಗಳ ಸಂಘ. ಅಥವಾ ಸಾಧು ಅಂತ ಹೇಳಿದ್ರೆ ಎಲ್ಲರೂ ಸನ್ಯಾಸಿಗಳಲ್ಲ. ಸಾಧು ಅಂತಂದ್ರೆ ಸಜ್ಜನನ್ ಯಾರೋ ಅವನೇ ಸಾಧು. ಸನ್ಯಾಸಿಗೂ ಸಾಧುಗೂ ಇರತಕ್ಕಂಥ ಶಬ್ದದಲ್ಲಿ ಇರತಕ್ಕಂಥ ವ್ಯತ್ಯಾಸವನ್ನು ನಾವು ಯಾವಾಗಲೂ ನೆನಪಿಟ್ಕೊಂಡಿರ್ಬೇಕು. ಸಾಧು ಅಂತ ಹೇಳಿದ್ರೆ ಪರಮಾತ್ಮನ ಧ್ಯಾನದಲ್ಲಿ ವಿಶೇಷವಾಗಿ ತೊಡಗಿರತಕ್ಕಂಥವನು, ಅವನು ಸಾಕ್ಷಾತ್ಕಾರವಾದವನು ಆಗಿರಬಹುದು, ಸಾಧನೆಯಲ್ಲಿ ಪ್ರಗತಿಯನ್ನು ಹೊಂದಿರತಕ್ಕಂಥವನು ಆಗಿರಬಹುದು. ಸನ್ಯಾಸಿ ಅಂತ ಹೇಳಿದ್ರೆ ಸರ್ವಸಂಗ ಪರಿತ್ಯಾಗ ಮಾಡಿ ಕಾವಿಶಾಟಿಯನ್ನು ಹಾಕೊಂಡವನೇ. ಈ ಕಾವಿಶಾಟಿಯನ್ನು ಹಾಕೊಂಡು ಸರ್ವಸಂಗ ಪರಿತ್ಯಾಗ ಮಾಡಿದಂಥವನು ಕೂಡ ಸಾಧುವೂ ಆಗಬಹುದು. ಯಾಕಂತಂದ್ರೆ ಅವನು ಸಾಧು ಅಲ್ಲದೇನೆ ಸನ್ಯಾಸಿ ಆಗೋಕೆ ಹೇಗೆ ಸಾಧ್ಯ? ಸಾಧು ಅಂತ ಹೇಳಿದ್ರೆ ಭಗವಂತನ ಪ್ರೇಮ ಅಂತ ಹೇಳ್ತಕ್ಕಂಥದ್ದನ್ನು ಅವನು ಬೆಳೆಸ್ಕೊಳ್ಳದೆ ಹೋಯ್ತು ಅಂತ ಹೇಳಿದ್ರೆ ಅವನು ಸನ್ಯಾಸಿ ಆಗೋದಕ್ಕೆ ಹೇಗೆ ಸಾಧ್ಯ? ಆದ್ರಿಂದ ಸನ್ಯಾಸಿ ಆದವನು ಸಾಧುವಾಗಿರಬಹುದು, ಆದರೆ ಸಾಧುವಾದವರೆಲ್ಲರೂ ಸನ್ಯಾಸಿಗಳಾಗಿರ್ಬೇಕಾಗಿಲ್ಲ. ಇಲ್ಲಿ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ಸಾಧು ಸಂಘವನ್ನ ಮಾಡಿ ದೊರಕಿಸಿ ಕೊಡ್ತಾನೆ ಭಗವಂತ ಅಂತ. ಅಂದ್ರೆ ಏನರ್ಥ? ಸನ್ಯಾಸಿಗಳನ್ನು ಮಾತ್ರ ಒದಗಿಸಿ ಕೊಡ್ತಾನೆ ಅಂತ ಅರ್ಥ ಅಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ ಅದಾಗಲೇ ಪ್ರವೃತ್ತರಾಗಿ ಸಾಕಷ್ಟು ಮುಂದುವರೆದಿರ್ತಕ್ಕಂತಹ ಸಾಧು ಸಜ್ಜನರ ಸಂಘವನ್ನ ಮಾಡಿಸಿಕೊಡ್ತಾನೆ ಅಂತ. ಅವರ ಸಂಘ ಅಂತ ಹೇಳ್ತಕ್ಕಂಥದ್ದು ಆಧ್ಯಾತ್ಮಿಕ ಜೀವನಕ್ಕೆ ಅತ್ಯಂತ ಸಹಾಯಕಾರಿ. ಯಾತಕ್ಕೆ? ಭಗವಂತನ ಕುರಿತಾಗಿ ಸಾಧನೆ ಭಜನೆಗಳಲ್ಲಿ ಮುಂದುವರೆದುಕೊಂಡು ಹೋಗೋದಕ್ಕೆ ಅವರು ಅವರಿಗೆ ಸ್ಫೂರ್ತಿಯ ಸೆಲೆಯಾಗುತ್ತಾರೆ. ಪರಸ್ಪರರು ಸ್ಫೂರ್ತಿಯ ಸೆಲೆಯಾದಾಗ ಅಲ್ಲಿ ಪ್ರಗತಿ ಉಂಟಾಗುತ್ತೆ, ಎಲ್ಲಿದ್ರೆ ಅಪಗತಿ ಉಂಟಾಗುತ್ತೆ. ಎತ್ತು ಏರಿ ಎಳಿತು, ಕೋಣ ನೀರಿಗೆಳಿತು ಅಂತ ಒಂದು ಗಾದೆ ಇದೆ. ಆದ್ರಿಂದ ಶ್ರೀರಾಮಕೃಷ್ಣ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸಾಧು ಸಂಘವನ್ನು ಅವನೇ ಒದಗಿಸಿಕೊಟ್ಟು ಮುಕ್ತಿಗೆ ಬೇಕಾದಂತಹ ತಯಾರಿಯನ್ನ ಅವನೇ ಮಾಡಿಕೊಡ್ತಾನೆ. ಜೊತೆಗೆ ತನ್ನನ್ನು ಪಡೆದುಕೊಳ್ಳಕ್ಕೆ ಬೇಕಾಗುವಂತ ವ್ಯಾಕುಲತೆಯನ್ನು ಉಂಟು ಮಾಡಿಕೊಡ್ತಾನೆ ಅಂತ. ವ್ಯಾಕುಲತೆ, ಭಗವಂತನೇ ಬೇಕು ನನಗೆ, ಅಮ್ಮ ನೀನೇ ನನಗೆ ಬೇಕು ಅಂತ ಆ ಮಗು ಹೇಗೆ ಅಳ್ತದೋ ಅದೇ ರೀತಿಯಲ್ಲಿ ಭಗವಂತನೇ ಬೇಕು ಅಂತ ನನಗೆ ಅಂತ ಹೇಳ್ತಕ್ಕಂಥ ವ್ಯಾಕುಲತೆಯನ್ನ ಭಗವಂತನ ಒಳಗಡೆಯಿಂದ ಉಂಟು ಮಾಡ್ತಾನೆ. ಆದ್ರಿಂದ ಅವನಿಗಾಗಿ ನಾವು ಪ್ರಾರ್ಥಿಸಬೇಕು, ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಈಗ ಈ ಮಾತನ್ನು ಹೇಳಿದಾಗ ಅಲ್ಲೇ ಪಕ್ಕದಲ್ಲಿ ಕೊಡಿದಿರ್ತಕ್ಕಂಥ ಒಬ್ಬ ಭಕ್ತ ಕೇಳ್ತಾನೆ, ಮಹಾಶಯರೇ ಯಾವ ವಿಧದ ವ್ಯಾಕುಲತೆ ಅದು?
ಅಂದ್ರೆ ವ್ಯಾಕುಲತೆ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಶ್ರೀರಾಮಕೃಷ್ಣ ಅದಕ್ಕೆ ಉತ್ತರ ಕೊಡ್ತಾರೆ. ಕೆಲಸ ಕಳೆದುಕೊಂಡ ಗುಮಾಸ್ತನ ವ್ಯಾಕುಲತೆಯ ಹಾಗೆ. ಆತ ದಿನವೂ ಆಫೀಸುಗಳಿಗೆಲ್ಲ ಅಲಿಯುತ್ತಲೇ ಇರ್ತಾನೆ, ಕೆಲಸ ಖಾಲಿ ಇದೆಯೇ ಅಂತ ವಿಚಾರಿಸ್ತಾ. ವ್ಯಾಕುಲತೆ ಉಂಟಾಯಿತು ಅಂದ್ರೆ ಮನುಷ್ಯ ಭಗವಂತನಿಗಾಗಿ ಸುಮ್ಮನೆ ಹಾತೊರಿತಾ ಇರ್ತಾನೆ. ಎಲೆ ಅಡಿಕೆ ಅಗಿತಾ, ಮೀಸೆ ಹೊರಿ ಮಾಡ್ತಾ, ಯಾವ ಯೋಚನೆಯೂ ಇಲ್ಲದೆ ಕಾಲ ಮೇಲೆ ಕಾಲು ಹಾಕಿಕೊಂಡು ಸುಖವಾಗಿ ಆರಾಮ ಕುರ್ಚಿಯ ಮೇಲೆ ಕುಳಿತಿರತಕ್ಕಂಥ ಮೋಜುಗಾರನಿಗೆ ಭಗವಂತನ ಸಾಕ್ಷಾತ್ಕಾರ ದೊರೆಯುವುದಿಲ್ಲ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಮೋಜುಗಾರನಿಗೆ ಭಗವಂತನ ಎಂಥವನು ಮೋಜುಗಾರ ಯಾವ ತರ ಇರ್ತಾನಂತೆ, ಅವನು ಎಲೆ ಅಡಿಕೆ ಹಾಕೊಳ್ತಾ ಇರ್ಬೇಕಂತೆ, ಮೀಸೆ ಆಗಾಗ ಹುರಿ ಮಾಡ್ತಾ ಇರ್ಬೇಕಂತೆ, ಯಾವ ಯೋಚನೆಯೂ ಇಲ್ಲದೇನೆ ಕಾಲ ಮೇಲೆ ಕಾಲು ಹಾಕೊಂಡು ಕುಳಿತಿರ್ಬೇಕಂತೆ, ಆರಾಮ್ ಕುರ್ಚಿನೇ ಆಗ್ಬೇಕಂತೆ ಅಂತಹ ಒಂದು ಕಲ್ಪನೆಯನ್ನು ಮುಂದಿಡ್ತಾರೆ. ಹಾಗಿಟ್ಕೊಂಡು ಏನು ಭಗವಂತ ಮೀಸೆನ ಹೀಗೆ ಮಾಡ್ತಾ, ಭಗವಂತ ಏನು ನೀನು ಇದ್ದೀ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಶ್ರೀರಾಮಕೃಷ್ಣ ಕೂಡ ಹೇಳಿದ್ದಾರೆ, ಕೊಡ್ತೀವಿಲ್ಲೋ ನನಗೆ ದರ್ಶನ ಅಂತ ಒಂದು 4 ಸತಿ ಕಾಲ ಆಡಿಸ್ತಾ ಇತ್ತು ಅಂತಂದ್ರೆ, ಅಂತ ಒಂದು ಸ್ವಾರಸ್ಯಕರವಾದ ಕಲ್ಪನೆಯನ್ನ ಮುಂದೆ ಇಟ್ಟು ತಮಾಷೆ ಮಾಡ್ತಾರೆ ಶ್ರೀರಾಮಕೃಷ್ಣ. ವ್ಯಾಕುಲತೆ ಅಂತಂದ್ರೆ ಏನು? ಕೆಲಸ ಕಳೆದುಕೊಂಡ ಗುಮಾಸ್ತೆ ಕೆಲಸಕ್ಕಾಗಿ ಹೇಗೆ ದಿನ ಬೆಳಗಾದ್ರೆ ಅಲೆದಾಡ್ತಾ ಇರ್ತಾನೋ, ಯಾತಕ್ಕೆ ಅಂತಂದ್ರೆ ಕೆಲಸ ಕಳೆದುಕೊಂಡ ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಕೆಲಸಕ್ಕೆ ಸೇರಿಕೊಳ್ಳಬೇಕಾದ್ರೆ ಮೊದಲೇ ಆದ್ರೆ ಆ ವಿಚಾರ ಬೇರೆ, ಅವನು ಇನ್ನೂ ಮದುವೆ ಆಗಿರೋದಿಲ್ಲ. ಕೆಲಸಕ್ಕೆ ಸೇರಿಕೊಂಡ ಅಂತಂದ್ರೆ ಇನ್ನೊಂದು ಕೆಲಸ ಆಯ್ತು, ಕೆಲಸ ಒಂದು ಆಯ್ತಲ್ಲ ಅಂತ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾನೆ, 1-2 ಚಳ್ಳೆ ಪೆಳ್ಳೆಗಳು ಆಗಿರುತ್ತವೆ. ಆ ಹೊತ್ತಿಗೆ ಏನೋ ಕಾರಣಕ್ಕಾಗಿ ನೋಡು ನಮ್ಮ ಕಂಪನಿ ಅಂತ ಹೇಳ್ತಕ್ಕಂಥದ್ದು ಮುಳುಗಿ ಹೋಗಿದೆ, ನಿಮ್ಗೆಲ್ಲ ಕೆಲಸ ಕೊಡೋಕ್ಕಾಗೋದಿಲ್ಲ, ನೀವು ಹೋಗಿ ಅಂತ ಕೆಲಸ ಹೊರಟೋಯ್ತು. ಅವನಿಗೆ ಮಕ್ಕಳು ಮರಿಗಳನ್ನ ಸಾಕ್ಬೇಕು, ಹೆಂಡತಿ ಬೇರೆ ಇದ್ದಾಳೆ, ಜೀವನ ನಡಿಬೇಕು. ಒಂದೊಂದು ಕ್ಷಣವೂ ಕೂಡ ಒಂದೊಂದು ಯುಗವಾಗಿ ಕಾಣಿಸಿದೆ ಅವನಿಗೆ. ಕೆಲಸ ಸಿಕ್ಕಲೇಬೇಕು, ಅದಕ್ಕೋಸ್ಕರ ಬೆಳಿಗ್ಗೆ ತಕ್ಷಣ ಹೊರಟು ಬಿಡ್ತಾನವನು. ಯಾವ ಆಫೀಸ್ ಇಲ್ಲ, ಯಾವ ಸಂಸ್ಥೆ ಇಲ್ಲ, ಅಲ್ಲಿಗೆಲ್ಲ ಹೋಗಿ ಬಾಗಿಲು ತಟ್ತಾನವನು. ಇಲ್ಲಿ ಕೆಲಸ ಖಾಲಿ ಇಲ್ಲ ಅಂತ ಹೇಳಿದ ತಕ್ಷಣ ನಿರಾಶನಾಗದೇನೆ ಇನ್ನೊಂದು ಕಡೆಗೆ ಓಡ್ತಾನು. ಈ ರೀತಿಯಲ್ಲಿ ಹೇಗೆ ಅವನು ಕೆಲಸಕ್ಕಾಗಿ ವ್ಯಾಕುಲಿತನಾಗಿ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ, ಒಂದು ಆಫೀಸಿನಿಂದ ಇನ್ನೊಂದು ಆಫೀಸಿಗೆ ಓಡ್ತಾನೋ, ಆ ರೀತಿಯಲ್ಲಿ ತಡಬಡಿಸ್ತಾ ಇರ್ತಾನೆ, ಕಳಕಳಿಯನ್ನು ವ್ಯಕ್ತಪಡಿಸ್ತಾನೆ. ಅಯ್ಯೋ ನನಗೆ ಸಾಕ್ಷಾತ್ಕಾರವಾಗಿರ್ಲಿಲ್ವಲ್ಲ, ಇವತ್ತಾದ್ರೂ ಆದೀತು ಅಂತ ಪುನಃ ಇವತ್ತು ಕುಳಿತುಕೊಳ್ತಾನೆ. ಇವತ್ತಿನ ರಾತ್ರಿ ಕಳೆದೋಗುತ್ತೆ, ಅಯ್ಯೋ ಇವತ್ತಿನ ದಿನನೂ ಕಳೆದೋಯ್ತಲ್ಲ, ಮುಂದಿನ ದಿನ ಬಂತು, ಇವತ್ತಾದ್ರೂ ಸಾಕ್ಷಾತ್ಕಾರ ಮಾಡಿಕೊಡ್ತೇನೆ ಅಂತನ್ನುವ ಈ ಒಂದು ವ್ಯಾಕುಲತೆಯ ಒಂದು ಕಲ್ಪನೆಯನ್ನ ಆ ಗುಮಾಸ್ತಿಯ ಉದಾಹರಣೆ ಕೊಡೋದ್ರ ಮೂಲಕ ಹೇಳ್ತಾ ಇದ್ದಾರೆ. ಹೀಗೆ ಶ್ರೀರಾಮಕೃಷ್ಣರು ಸ್ವಯಂ ಅವರೇ ಸಾಧುವಾಗಿ, ಸನ್ಯಾಸಿಯಾಗಿ, ಭಗವದ್ ಅನುಭವವನ್ನು ಪಡೆದವರಾಗಿ ನಮಗೆ ಅವರು ತಮ್ಮ ಸತ್ಸಂಗವನ್ನ ಕೊಟ್ಟಿದ್ದಾರೆ. ಈ ವಚನ ವೇದದ ಮೂಲಕ ತಮ್ಮ ಸತ್ಸಂಗವನ್ನೇ ಅವರು ಕೊಟ್ಟಿದ್ದಾರೆ. ಈ ಮನುಷ್ಯ ಎಲ್ಲಿದ್ದಾನೆ ಅಂತ, ಸತ್ಸಂಗವನ್ನು ದೊರಕಿಸಿಕೊಡ್ತಕ್ಕಂಥ ಮನುಷ್ಯ ಎಲ್ಲಿದ್ದಾನೆ ಅಂತ ಯಾರು ಹತಾಶರಾಗಬೇಕಾಗಿಲ್ಲ, ನಿರಾಶರಾಗಬೇಕಾಗಿಲ್ಲ, ಅಲ್ಲಿ ಓಡಾಡಬೇಕಾಗಿಲ್ಲ. ಶ್ರೀರಾಮಕೃಷ್ಣ ಹೇಳಿದಂತಹ ಮಾತನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದಕ್ಕಿಂತ ದೊಡ್ಡ ಸತ್ಸಂಗ ಇನ್ನೊಂದಿಲ್ಲ. ಮನೆಯಲ್ಲೇ ಸತ್ಸಂಗ ಈ ವಚನವೇದ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಅಪಾರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್ ಹರಿ ಓಂ ತತ್ಸತ್.